ಹೇ ಗಾಯ್ಸ್, ಎದ್ದಿದ್ದೀರಾ? ನಾನಂತೂ ಬೇಗನೆ ಎದ್ದು ಬಿಟ್ಟಿದ್ದೀನಿ. ಈಗ ಟೈಮ್ ಎಷ್ಟು ಗೊತ್ತಾ? ಬೆಳಗಿನ ಜಾವ 5 ಗಂಟೆ. ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಗೊತ್ತಾ? ಅದಕ್ಕೂ ರೀಸನ್ ಇದೆ. ಆ್ಯಂಡ್ ಎದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ? ರೂಮಲ್ಲಿ ಲೈಟ್ ಹಾಕ್ಕೊಂಡು. ಹಸ್ಬೆಂಡ್ ಇಲ್ವಾ? ಹಸ್ಬೆಂಡ್ ಬೈಯಲ್ವಾ? ಹೌದಲ್ಲ? ಏನೋ ಇದೆಲ್ಲ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಲ್ಲ? ಹೌದು, ಹಸ್ಬೆಂಡ್ ಇಲ್ಲ ಗೈಸ್. ಅದಕ್ಕೋಸ್ಕರ ಇವತ್ತಿನ ದಿನ ರೂಮಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿನ ಬೆಳಗ್ಗೆ ಎದ್ದು ಏನು ಮಾಡ್ತಾ ಇದ್ದೆ? ಸುಮ್ಮನೆ ಹೀಗೆ ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅಲ್ಲ. ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಮುಂದ್ಗಡೆ ಹೇರ್ ಪಿನ್ ಹಾಕಿ ಏನೋ ಒಂದು ಟೈ ಮಾಡ್ಕೋತಾ ಇದ್ದೀನಿ. ಸೊ ಏನು ಮಾಡ್ಕೋತೀನಿ ಅನ್ನೋದು ನೋಡಬೇಕು. ನೋಡಿ, ಚೆನ್ನಾಗಿ ಕಾಣ್ತಾ ಇದ್ದೀನಾ? ಮತ್ತೇನು ಮಾಡೋದು ಗೈಸ್, ಬೇಗ ಬೇರೆ ಎದ್ಬಿಟ್ಟಿದ್ದೀನಿ. ಹಸ್ಬೆಂಡ್ ಇಲ್ಲ ಅಂದರೆ ನನಗೆ ಬೇಗನೆ ಎಚ್ಚರ ಆಗಿಬಿಡುತ್ತೆ. ಆ್ಯಂಡ್ ನಿದ್ದೆ ಸಹ ಲೇಟಾಗಿ ಮಾಡ್ತೀನಿ. ಯಾವುದು ಸಹ ಟೈಮ್ಗೆ ಆಗಲ್ಲ. ಯಾಕಪ್ಪ ಅಂದರೆ ಹಸ್ಬೆಂಡ್ ಇದ್ದರೆ ಏನೋ ಒಂಥರ ಭಯ ಇರುತ್ತೆ. ಹಸ್ಬೆಂಡ್ ಬರ್ತಾನಪ್ಪ, ಅವ್ನ ಮುಂದೆ ಫೋನ್ ಯೂಸ್ ಮಾಡಬಾರ್ದಪ್ಪ ಅಂದ್ಬಿಟ್ಟು ಬೇಗನೆ ಮಲ್ಕೊಂಡ್ಬಿಡ್ತೀನಿ ಗೈಸ್. ಅದರ್ವೈಸ್ ಇಲ್ಲ. ಸೊ ನನ್ನ ಮಗನೂ ಅಷ್ಟೇ ಲೇಟಾಗೆ ಮಲ್ಕೊಂಡಿದ್ದ, ಹಾಗಾಗಿ ಇನ್ನೂ ಮಲ್ಕೊಂಡೇ ಇದ್ದಾನೆ. ನನ್ನ ಮಗ ಮಲಗಿದಾನಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮತ್ತೆ ಹೇಳೋ ಅಷ್ಟರಲ್ಲಿ 6:30 ಆಗಿತ್ತು. ಸೊ 6:30ಗೆ ಎದ್ಬಿಟ್ಟು ಇನ್ನೂ ತುಂಬ ಕೆಲಸ ಇದೆ, ಏನಪ್ಪ ಮಾಡೋದು, ಬೇಗ ಬೇಗ ಹೋಗಬೇಕು ಅಂತ ಎಲ್ಲ ಅನ್ಕೋತಾ ಇದ್ದೆ. ಆ್ಯಂಡ್ ವ್ಲಾಗ್ ಸಹ ಮಾಡಬೇಕಿತ್ತಲ್ಲ, ವ್ಲಾಗ್ ಸಹ ಮಾಡ್ತಾಯಿದ್ದೀನಿ. ನೋಡಿ, 6:30 ಎಷ್ಟು ಬೆಳಕಾಗಿದೆ. ನೀವು ಪ್ರತಿದಿನ ಬೆಳಗ್ಗೆ ಆಯಿತು ಅಂದರೆ ನಮ್ಮನೆ ಬ್ಯಾಕ್ ಸೈಡಲ್ಲಿ ಇರೋ ನೇಚರ್ನ ತೋರಿಸ್ತಾ ಇದ್ದೆ. ಬನ್ನಿ ಇವತ್ತಿನ ದಿನ ನಮ್ಮನೆ ಫ್ರಂಟಲ್ಲಿ ಇರೋ ನೇಚರ್ನ ತೋರಿಸ್ತೀನಿ. ನೋಡಿ, ಇದು ನಮ್ಮನೆ ಫ್ರಂಟ್ ಲುಕ್ಕು. ಸೊ ಹಿಂದೆಗಡೆನೆ ತೋಟ, ಆ ಕಡೆ ನಾನು ಬಟ್ಟೆ ಒಗಿತೀನಲ್ಲ ಅದು. ಸೊ ಇದು ತೋಟ ಇದೆ, ಇಲ್ಲೇ ಕನೆಕ್ಟೆಡ್. ಇನ್ನು ಸ್ವಲ್ಪ ಬ್ಯಾಕ್ ಹೋದರೆ ಅಲ್ಲೇ ನಾನು ಬಟ್ಟೆ ಒಗೆಯೋದು, ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋದು ಎಲ್ಲವುದು ಅಲ್ಲೇ ಮಾಡೋದು. ಇಲ್ಲಿ ಈ ತೋಟದಲ್ಲಿ, ಪುಟ್ಟ ತೋಟದಲ್ಲಿ ಏನಿದೆ ಅಂದರೆ ಬಾಳೆ ಗಿಡ ಮತ್ತು ತೆಂಗಿನ ಗಿಡ. ಸೊ ಇದು ನಮ್ಮನೆ ಕಾರ್ ಶೆಡ್ಡು. ಸೊ ಹೀಗೆ ಮುಂದೆ ಬಂದರೆ ಈ ರೀತಿ ಇದೆ. ಆ ಮರಗಳು ಹಿಂದೆ ಏನಪ್ಪ ಇದೆ ಅಂದರೆ ಬೆಟ್ಟ ಇದೆ ಆ್ಯಂಡ್ ಬೀಚ್ ಇದೆ ಗೈಸ್, ಬೀಚ್. ಸೊ ಇದು ನಮ್ಮನೆ ಮೇನ್ ರೋಡು. ನಮ್ಮನೆ ಬಾಲ್ಕನಿನಲ್ಲಿ ರೈಟಿಗೆ ಹೋದರೆ ಈ ರೀತಿ ವ್ಯೂ ಇದೆ. ಇದು ಗದ್ದೆ ಇದೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಇದೆ, ಅಲ್ಲಿ ಓಪನ್ ವೆಲ್ ಇದೆ ಆ್ಯಂಡ್ ಬೆಟ್ಟ ಇದೆ ನೋಡಿ. ಅಲ್ಲಿ ಒಂದು ಟೆಂಪಲ್ ಇದೆ, ಕೋಗ್ರೆ ಟೆಂಪಲ್ ಅಂತ. ಈ ಹಳ್ಳಿದು ದೇವರು. ಸೊ ನಮ್ಮ ದೇವರು, ಕುಲದೇವರು, ಮನೆ ದೇವರು ಅಂತಾರಲ್ಲ ಹಾಗೆ. ಸೊ ಇಷ್ಟು ನಮ್ಮನೆ ಫ್ರಂಟ್ ಲುಕ್ಕು. ಎಷ್ಟು ಗಾಳಿ ಬೀಸ್ತಾ ಇದೆ ಗೊತ್ತಾ? ಫುಲ್ ಜೋರ್ ಮಳೆ ಗಾಯ್ಸ್. ಚೆನ್ನಾಗಿದೆ. ರೂಮಲ್ಲೆಲ್ಲ ಒಳ್ಳೆ AC-ನಲ್ಲಿ ಮಲ್ಕೊಂಡಂಗಿದೆ ಗೊತ್ತಾ? ಗುಡ್ ಮಾರ್ನಿಂಗ್. ಚಳಿ ಆಗ್ತಾ ಇದೆ. ಫುಲ್ ತಂಪಾದ ಗಾಳಿ ಬೀಸ್ತಾ ಇದೆ. ಮರ ಎಲ್ಲ ನೋಡಿ ಎಷ್ಟು ಸ್ವಿಂಗ್ ಆಗ್ತಾ ಇದೆ ಅಂತ. ಹಲೋ ಎಲ್ರಿಗೂ, ಕೇಳಿಸ್ತಾ ಇಲ್ವಾ ಗಾಡಿ? ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್, ಐ ಆಮ್ ಆಲ್ವೇಸ್ ಸೂಪರ್. ಅದಕ್ಕೆ ನೋಡಿ ಬಲೂನ್ ಥರ ಊದ್ಕೊಂಡ್ಬಿಟ್ಟಿದ್ದೀನಿ. ಏನಿವತ್ತು ಬೆಳಗ್ಗೆನೆ ಬಾಲ್ಕನಿಗೆ ಬಂದ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ.
ಹೌದು, ಇವತ್ತು ಹಸ್ಬೆಂಡ್ ಇಲ್ಲ ಮನೇಲಿ, ನಂದೇ ರಾಜ್ಯಭಾರ. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಹಾಗಾಗಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಟೈಮ್ ತೋರಿಸ್ದೆ ಅಲ್ಲ, 6:30 ಆಗಿದೆ. ಇವಾಗ ಕೆಳಗಡೆ ಹೋಗಬೇಕು, ಬಿಕಾಸ್ ಅವನಿಗೆ ಸ್ಕೂಲ್ಗೆ ಹೋಗೋಕ್ಕೆ ತಿಂಡಿ ಪ್ರಿಪ್ರೇಷನ್ಸ್ ಮಾಡಬೇಕು. ಆದರೆ ಅಂಥ ಬಿಗ್ ತಿಂಡೀಸ್ ಎಲ್ಲ ಮಾಡಲ್ಲ, ತುಂಬ ಟೈಮ್ ಕನ್ಸ್ಯೂಮಿಂಗ್ ತಿಂಡೀಸ್ ಎಲ್ಲ ಮಾಡಲ್ಲ. ಇವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ರವಾ ಉಪ್ಪಿಟ್ಟು. ಸಿಂಪಲ್ಲಾಗಿ ರವೆ ಉಪ್ಪಿಟ್ಟು ಮಾಡಿದ್ರೆ ಮುಗೀತು. ಎಷ್ಟು ಗಾಳಿ ಬರ್ತಾ ಇದೆ ಗೊತ್ತಾ? ನಾನು ಹೇರ್ ಸ್ಪ್ರೆಡ್ ಮಾಡಿದರೆ ನಿಮಗೆ ಗೊತ್ತಾಗ್ತಾ ಇತ್ತು. ನೋಡಿ ಎಷ್ಟು ಗಾಳಿ ಇದೆ. ನಿಮ್ಗೆ ಇದೆಲ್ಲ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಅಥವಾ ಈ ಡಿಸ್ಟರ್ಬೆನ್ಸಲ್ಲಿ ಕೇಳಿಸ್ತಾ ಇಲ್ವಾ? ಬನ್ನಿ ನಾವು ಬ್ಯಾಕ್ ಸೈಡೇ ಹೋಗೋಣ, ಇಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್. ಅಲ್ಲೂ ಡಿಸ್ಟರ್ಬೆನ್ಸೇ, ಎಲ್ಲ ಕಡೆ ಡಿಸ್ಟರ್ಬೆನ್ಸ್. ಒಳಗಡೆ ಮಾತಾಡ್ಬೋದು, ಪಾಪ ನನ್ನ ಮಗುಗೆ ನಿದ್ದೆ ಹೊರಟೋಗ್ಬಿಡತ್ತೆ ಬೇಗ, ಹಂಗಾಗಿ ಹೊರಗಡೆ ಮಾತಾಡ್ತಾ ಇಲ್ಲ. ಅದರ್ವೈಸ್ ಒಳಗಡೆನೆ ಮಾತಾಡ್ತಾ ಇದ್ದೆ. ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಅಷ್ಟೊಂದು ಸೌಂಡ್ಸ್ ಇಲ್ಲ ಅಲ್ಲ. ಶ್ವೇತಾಂಬರಿ ಹಾಲುಗೆನ್ನೆಗೆ ನಮ್ಮೂರ ಹೆಣ್ಣಿಗೆ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ನಮ್ಮ ಚಿಂಟು ಎದ್ಬಿಟ್ಟು ಮಲ್ಕೊಂಡಿದ್ದಾನೆ. ಏಯ್ ಕಳ ಎದೋ, ಟೈಮ್ ಆಯ್ತು, ಓದ್ಕೋ. ಓದು ಚಿನ್ನ. ಉಪ್ಪಿಟ್ಟು ಇಲ್ಲಮ್ಮ, ಸಿಂಪಲ್ ಆನಿಯನ್ ಉಪ್ಪಿಟ್ಟು ಅಷ್ಟೇ. ಹಾ ಓಕೆ ಗೈಸ್, ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಉಪ್ಪಿಟ್ಟನ್ನ ಮಾಡಕ್ಕೆ. ಹೋಗಿ ಉಪ್ಪಿಟ್ಟು ಮಾಡಿ ನಮ್ಮ ಚಿಂಟೆಗೆ ಕಟ್ಬಿಡ್ಬೇಕು. ಸಿಮ್ಮಿ, ನೀನಿವತ್ತು ಒಳಗಿದ್ದೀಯಲ್ಲ, ಯಾಕೆ? ಸಿಮ್ಮಿ ಒಳಗಡೆ ಇದೆ. ಸಿಮ್ಮಿ ಯಾಕೆ ಒಳಗೆ ಬಂದಿದ್ಯಾ? ಎದೋ ನನ್ ಗೇಟ್ ತೆಗಿಬೇಕು. ಎಲ್ಲಿ ಮಗ? ಇಲ್ಲಮ್ಮ, ಜಾಣ ಜಾಣ. ನೀ ಯಾಕೆ ಒಳಗಡೆ ಬಂದಿದ್ಯಾ? ಸಾಮಾನ್ಯವಾಗಿ ಇದು ನಮ್ಮನೆ ಫ್ರಂಟ್ ಗೇಟ್ ಇದೆ ಅಲ್ಲ, ಬಾಗಿಲಿಗೆ ನೆಕ್ಸ್ಟ್ ಆಗಿ ಒಂದು ಕಾರಿಡಾರ್ ಇದೆ ಅಲ್ಲ, ಅಲ್ಲಿ ಮಲ್ಕೊಳ್ಳುತ್ತೆ. ಏಕೆ ಅಂದರೆ ಅದಕ್ಕೆ ರೂಮ್ನಲ್ಲಿ ಮಲಗಿಸಿದ್ರೆ ಅದೊಂದೇ ಬೇಜಾರು ಮಾಡ್ಕೊಳ್ಳುತ್ತೆ, ಆ್ಯಂಡ್ ಮಳೆದು ನೀರೆಲ್ಲ ಬಂದುಬಿಡುತ್ತೆ ಅಂದ್ಬಿಟ್ಟು ನಮ್ಮನೆ ಫ್ರಂಟ್ ಗೇಟಲ್ಲಿ ಮಲಗಿಸ್ತೀವಿ. ಬಟ್ ಇವತ್ತಿನ ದಿನ ಒಳಗಡೆ ಬಂದುಬಿಟ್ಟಿದೆ. ಅಲ್ಲೇ ಇರು, ಬರಬೇಡ, ಅಲ್ಲೇ ಮಲ್ಕೋ. ಓಹ್, ಅಲ್ಲೇ ಮಲ್ಕೋ. ಮಳೆ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಫಸ್ಟ್ ಬಟ್ಟೆ ನೆನೆ ಹಾಕ್ಬಿಡ್ತೀನಿ ಗಾಯ್ಸ್. ಎಷ್ಟು ಜೋರು ಮಳೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ಹಳ್ಳ ಆಗ್ಬಿಟ್ಟಿದೆ ನೋಡಿ. ಬೆಟ್ಟದ ಮೇಲ್ಗಡೆಯಿಂದ ನೀರು ಜುಳು ಜುಳು ಅಂತ ಹರಿದು ಬರ್ತಾ ಇದೆ. ಆ್ಯಕ್ಚುಲಿ ಇದೆಲ್ಲಾದರೂ ರೋಡ್ ಸೈಡ್ ಇದ್ದಿದ್ರೆ ಜನಗಳು ಇದರಲ್ಲಿ ಸ್ನಾನ ಮಾಡಿಬಿಟ್ಟಿರೋರು. ಏನಂತೀರಾ? ಹೌದಲ್ಲ? ಬಟ್ ಅಲ್ಲಿ ತುಂಬಾ ಹಾಳ ಇದೆ, ಅಂದರೆ ಅದು ಗುಂಡಿ ಇದೆ ಜಾಸ್ತಿ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ.
ನೋಡಿ, ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ಬರುತ್ತೆ. ಇದೇ ನಮ್ಮನೆ. ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಗಾಯ್ಸ್ ನಿಮ್ಗೆಲ್ಲ. ಬನ್ನಿ ಹೋಗೋಣ, ಬಟ್ಟೆ ನೆನೆ ಹಾಕೋಣ. ಎಲ್ಲ ಕಡೆ ಸ್ವಲ್ಪ ನೀರು ನಿಂತಿದೆ, ಯಾಕೆಂದರೆ ಜೋರು ಮಳೆ ಅಲ್ವಾ ಅದಕ್ಕೆ. ಅದರ್ವೈಸ್ ಇಲ್ಲೆಲ್ಲ ನೀರಿರಲ್ಲ. ನಮ್ಮ ಮನೆ ಪುಟ್ಟ ಮನೆ. ಹೇಳ್ತಾ ಇದ್ರು ಬಕೆಟ್ ಚೇಂಜ್ ಮಾಡಿ ಅಂತ. ಸಾಕು ಗಾಯ್ಸ್, ಈ ಮಳೆಗಾಲದಲ್ಲಿ ಈ ಹಳ್ಳಿ ಮನೆಗೆ ಈ ಬಕೆಟ್ ಸಾಕು. ಎಷ್ಟೇ ಮಾಡಿದ್ರು ಅಷ್ಟೇ. ನಮ್ಮದು ಅಂತ ಒಂದು ಮನೆ ಆಗಲಿ, ಆಮೇಲೆ ನೋಡೋಣ. ಏನಂತೀರಾ? ನೀರು ತುಂಬಿದೆ, ಬಟ್ಟೆನೇ ಹಾಕೋಣ. ನನ್ನ ಲೈಫೇ ಇಷ್ಟು ಗಾಯ್ಸ್. ನಾನು ಏನು ಮಾಡಲಿ, ಬೆಳಗ್ಗೆ ಏಳು ಕೆಲಸ ಮಾಡು, ಆ ಕೆಲಸ ಈ ಕೆಲಸ ಮಾಡು, ಇಷ್ಟೇ. ತುಂಬ ಜನ ಹೇಳ್ತಾ ಇದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಶೋ ಆಫು ಆ್ಯಟಿಟ್ಯೂಡು ಅಂತ. ಎಲ್ಲಿಂದ ಶೋ ಆಫ್ ಮಾಡಲಿ, ಎಲ್ಲಿಂದ ಆ್ಯಟಿಟ್ಯೂಡ್ ತೋರಿಸ್ಲಿ? ಹೌದಲ್ವಾ? ನಾನು ಇರೋದೇ ಹೀಗೆ ಗಾಯ್ಸ್. ಅದು 15 ಸೆಕೆಂಡ್ಸು. ಸೊ ನಾನು ಎಲ್ಲಾದರೂ ಔಟ್ಸೈಡ್ ಹೋಗುವಾಗ ರೆಡಿ ಆದರೆ ಅಷ್ಟೇ ನಾನು ವಿಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ, ಹಾಗಾಗಿ ರೆಡಿ ಆಗಿರ್ತಾ ಇದ್ದೆ ಅಷ್ಟೇ. ಅದರ್ವೈಸ್ ನೋಡಿ, ಸೀದಾ ಸಾದಾ ಸಿಂಪಲ್ ಹೋಮ್ ಮೇಕರ್ ನಾನು. ಏನೆಲ್ಲ ಕಮೆಂಟ್ಸ್ ಬರ್ತಾಯಿತ್ತು, ಇಷ್ಟೆಲ್ಲ ನೆಗೆಟಿವ್ಸ್ ಬರ್ತಾಯಿತ್ತು ಗೊತ್ತಾ. ಆಲ್ಮೋಸ್ಟ್ ಈಗ ನಿಲ್ಲಾಗ್ಬಿಟ್ಟಿದೆ ನನಗೆ. ನೋ ನೆಗೆಟಿವ್ ಕಮೆಂಟ್ಸ್ ಆಗಿಬಿಟ್ಟಿದೆ. ಅದರಲ್ಲೂ ನಮ್ಮದು ದರ್ಶನ್ದು ಈ ಕೇಸ್ಗಳೆಲ್ಲ ಆದಮೇಲಂತೂ ನೆಗೆಟಿವ್ ಕಮೆಂಟ್ಸ್ ಅನ್ನೋದೇ ಕಮ್ಮಿ ಆಗಿಬಿಟ್ಟಿದೆ ಗೈಸ್. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಜನಗಳಿಗೆ ಒಳ್ಳೆ ಬುದ್ಧಿ ಬಂದಿದೆಯಾ ಅಥವಾ ಶ್ವೇ ಸಿಂಪಲ್ ಅಂತ ಗೊತ್ತಾಗಿ ಸುಮ್ಮನೆ ಆಗಿದ್ದಾರಾ ಅಂತ. ಅದಲ್ಲ ರೀಸನ್ನು. ಅದೆಲ್ಲ 1% ಇರಬೇಕು ಅಷ್ಟೇ. ಬಟ್ ಈ ರೀತಿ ಎಲ್ಲ ಈ ಕಮೆಂಟ್ಸ್ ಮುಖಾಂತರ, ಮೆಸೇಜ್ ಮುಖಾಂತರ ಏನೆಲ್ಲ ಆಗತ್ತೆ ಅನ್ನೋದು ಜನಗಳಿಗೆ ಈಗ ತಿಳುವಳಿಕೆ ಬಂದಿದೆ ಅನಿಸುತ್ತೆ, ಈಗ ಬುದ್ಧಿ ಬಂದಿದೆ ಅನಿಸುತ್ತೆ. ಹಾಗಾಗಿ ನೆಗೆಟಿವ್ ಕಮೆಂಟ್ಸ್ ಕಮ್ಮಿ ಆಗಿದೆ ಇಷ್ಟೇ. ಸೊ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಅಂದೆ ಅಲ್ಲ, ಬನ್ನಿ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಕಿಚನಲ್ಲಿ ಇನ್ನೂ ಏನೂ ಮಾಡಿಲ್ಲ ನಾನು. ಡೈರೆಕ್ಟ್ ಇಲ್ಲಿ ಬಟ್ಟೆ ನೆನೆ ಹಾಕಕ್ಕೆ ಬಂದೆ, ಯಾಕೆಂದರೆ ಮಳೆ ಇಲ್ಲ, ಕಮ್ಮಿ ಇದೆ ಅಂತ. ಸೊ ಬನ್ನಿ ಇವಾಗ ನಾವು ಕರ್ಬೇವಿನ ಸೊಪ್ಪನ್ನ ಕಿತ್ಕೊಳ್ಳೋಣ. ನೋಡಿ, ಕಾಯಿ ಬಿದ್ದಿದೆ, ಕಾಯಿ ಬಿದ್ದಿದೆ. ಓ ಮೈ ಗಾಡ್, ಇಲ್ಲಿ ಸೊಳ್ಳೆಕಾಯಿ, ಸೊಳ್ಳೆ. ಈ ಸೊಳ್ಳೆ ಕಚ್ಚಿಬಿಡುತ್ತೆ. ನನ್ನ ಮಗ ತಿಳಿ ಸಾರು, ಮೆಣಸಿನ ಸಾರು ಬೇಕು ಅಂತಿದ್ದ. ರಸಮ್ ಬೇಕು ಅಂತಿದ್ದ. ಅದಕ್ಕೂ ಸೇರಿಸಿ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಎಲ್ಸಿ ಅಲ್ವಾ. ನೋಡಿ ಕಿತ್ಕೊಂಡಿದ್ದೀನಿ, ಬನ್ನಿ ಹೋಗೋಣ. ಕಷ್ಟ ಗೈಸ್, ಹಳ್ಳಿ ಜೀವನ ಒಂಥರ ಚಂದ ಆದರೆ ಒಂಥರ ಕಷ್ಟ. ಏನೂ ಇರಲ್ಲ ಎಂಟರ್ಟೈನ್ಮೆಂಟ್ ಅಂತ. ಏನು ಮನೇಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದರೂ ಎಲ್ಲೋ ಒಂದು ಕಡೆ ನಾನು ನಮ್ಮ ಬ್ಯಾಂಗ್ಳೂರ್ ಲೈಫ್ನ ಮಿಸ್ ಮಾಡ್ಕೋತೀನಿ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ಎಲ್ಲಿದ್ರೂ ಅದೇ ಜೀವನನೇ. ಸೊ ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ ಅಂತ. ಬನ್ನಿ ಒಳಗೆ ಹೋಗೋಣ, ತಿಂಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ವೆರಿ ಸಿಂಪಲ್ಲಾಗಿ ಮಾಡ್ತೀನಿ. ಅದನ್ನೇನು ಕ್ಯಾಪ್ಚರ್ ಮಾಡೋ ನೆಸಿಟಿ ಇಲ್ಲ ಅನಿಸುತ್ತೆ. ಬೇಗ ಬೇಗ ಮಾಡೋಣ, ಆಲ್ರೆಡಿ ಟೈಮ್ ಆಗಿದೆ. ಸೊ
ಬನ್ನಿ. ಚಿಂಟುಗೆ ಹಾಲನ್ನ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಬೇಕಾಗಿರೋ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನೀರು ಸಹ ಕಾಯಿಸಿದ್ದೀನಿ. ಹಸ್ಬೆಂಡ್ ಇಲ್ಲ ಅಂದ ಮಾತ್ರಕ್ಕೆ ನೀರು ಕುಡಿಬಾರ್ದು ಅಂತ ಇದೆಯಾ? ಆ್ಯಕ್ಚುಲಿ ಈ ನೀರು ಕಾಯಿಸಿರೋದು ನಾನಿವಾಗ ನಮ್ಮ ಅತ್ತೆಗೋಸ್ಕರ. ನಮ್ಮ ಅತ್ತೆನೂ ಇವಾಗ ಇದರಲ್ಲೇ ನೀರು ಹಾಕ್ಕೊಂಡು ಕುಡಿತಾರೆ ಬೆಳಗ್ಗೆ ಹೊತ್ತು. ಸೊ ಹಸ್ಬೆಂಡ್ ಇಲ್ಲ ಅಂದ್ಬಿಟ್ಟು ನೀರು ಕಾಯಿಸ್ತಾನೆ ಇರೋಕ್ಕಾಗಲ್ಲ. ಅತ್ತೆಗೋಸ್ಕರ ಕಾಯಿಸಿದ್ದೀನಿ ಇವತ್ತು. ಚೇಂಜಸ್ ಹೀಗೆಲ್ಲ ಇರುತ್ತೆ ಅಲ್ಲ ಲೈಫಲ್ಲಿ, ನೋಡಿ. ದಿನ ಅತ್ತೆ ಮಗುಂಗೋಸ್ಕರ ಕಾಯಿಸ್ತಾ ಇದ್ದೆ, ಇವತ್ತು ಅತ್ತೆಗೋಸ್ಕರ ನೀರು ಕಾಯಿಸಿದ್ದೀನಿ ಫಾರ್ ಎ ಚೇಂಜ್. ಗಂಡ ಇಲ್ಲ ಅಂದ್ಬಿಟ್ಟು ಕಾಫಿ ಕುಡಿಯೋದು ನಿಲ್ಸೋಕ್ಕಾಗಲ್ಲ ಅಲ್ಲ. ಬನ್ನಿ ಕಾಫಿ ಇಟ್ಕೊಳ್ಳೋಣ. ಎಲ್ಲ ಲೇಟ್ ಆಗ್ತಾ ಇದೆ ಗೈಸ್, ಇವತ್ತು ಬೇಗ ಬೇಗ ಮಾಡಬೇಕು. ಕಾಫಿ ಕುಡಿದ್ಬಿಟ್ಟು ಚಿಂಟುಗೆ ಹಾಲು ಕೊಟ್ಬಿಟ್ಟು ನಾನಿವಾಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು. ನಿಮಗೆಲ್ಲ ಸಾಮಾನ್ಯ ಚೆನ್ನಾಗಿ ಗೊತ್ತು ಅಲ್ಲ, ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಮಾತ್ರ ನಾನು ಉಪ್ಪಿಟ್ಟು ಮಾಡೋದು. ಬಿಕಾಸ್ ನನ್ನ ಹಸ್ಬೆಂಡು ಉಪ್ಪಿಟ್ಟು ತಿನ್ನಲ್ಲ ಆ್ಯಂಡ್ ಇಷ್ಟಪಡಲ್ಲ. ನಾನು ನನ್ನ ಮಗ ತಿಂತೀವಿ, ಇವನ್ ನಮ್ಮ ಅತ್ತೆ ಸಹ ತಿಂತಾರೆ. ಸೊ ಇವತ್ತು ಉಪ್ಪಿಟ್ಟು ಮಾಡೋಕ್ಕೂ ಎಷ್ಟೆಲ್ಲ ರೀಸನ್ಸ್ ಬೇಕು. ಒಬ್ಬರು ಇರಬೇಕು, ಒಬ್ಬರು ಇರಬಾರ್ದು. ನೋಡಿ ಹೇಗೆ ಸೆಟ್ ಆಗಿರ್ತೀವಿ ಒಂದು ಫ್ಯಾಮಿಲಿಲಿ ಅಂತ. ಇವರಿದ್ರೆ ಇದು, ಇವರಿಲ್ಲ ಅಂದರೆ ಅದು. ಯಾರಿರಲಿ ಯಾರಿಲ್ದ ಹೋಗ್ಲಿ ಕಾಫಿ ಮಾತ್ರ ಬೇಕು. ಏನಂತೀರಾ? ಹ್ಞೂ ಅನ್ಲೇಬೇಕು. ಬಿಸಿ ಬಿಸಿ ಕಾಫಿ ರೆಡಿ. ಆದರೆ ಇವತ್ತು ಕುತ್ಕೊಂಡು ಕಾಫಿ ಕುಡಿಯಲ್ಲ, ಟೈಮ್ ಇಲ್ಲ. ನೋಡಿ ರವಾನ ಹುರಿಯಕ್ಕೆ ಹಾಕಿದ್ದೀನಿ. ಇವಾಗ ರವಾ ಹುರಿಬೇಕು. ನನಗೆ ನಿಜಕ್ಕೂ ಗೊತ್ತಿಲ್ಲ ಗೈಸ್, ಎಲ್ಲರೂ ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಇದಕ್ಕೆ ಅಂತ ಟೈಮ್ ಕೊಟ್ಕೊಂಡು ಎಷ್ಟು ನೀಟಾಗಿ ಮಾಡ್ತಾರೆ. ಅಫ್ಕೋರ್ಸ್ ನಾನು ಅವರು ಮಾಡೋ ರೀತಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ನಿಜಕ್ಕೂ ನನಗೆ ಆ ರೀತಿ ಮಾಡೋವಷ್ಟು ಟೈಮ್ ಇಲ್ಲ ಗೈಸ್. ಆ್ಯಂಡ್ ಅದನ್ನೆಲ್ಲ ಆ ರೀತಿ ಮಾಡ್ತೀನಿ ಅಂದರೆ ನಮ್ಮನೆ ಯಾರೂ ಸಪೋರ್ಟ್ ಸಹ ಮಾಡಲ್ಲ. ಅದಕ್ಕೆ ಅಂತ ನಾನು ಐಟಮ್ಸ್ಗಳನ್ನ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಅದನ್ನು ತಿನ್ನೋಕೊಬ್ರು ಬೇಕಲ್ಲ. ಸೊ ನಾನು ಮಾಡಿದ್ದೀನಿ, ಇದನ್ನು ನೀವು ತಿನ್ನಲೇಬೇಕು ಅಂತ ನಾನು ಯಾರಿಗೂ ಆರ್ಡರ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಅಟ್ಲೀಸ್ಟ್ ಬ್ರೇಕ್ಫಾಸ್ಟು ಇದೆಲ್ಲ ಆದರೆ ನಾನು ಮಾಡಿದ್ದನ್ನು ತಿಂತಾರೆ. ಸೊ ಹೀಗಿದೆ ನನ್ನ ಪರಿಸ್ಥಿತಿ. ಬಟ್ ಆನೆಸ್ಟ್ಲಿ ಅವರೆಲ್ಲ ಹೇಗೆ ಮಾಡ್ತಾರೆ ಅದಕ್ಕೆ ಅಂತ ಪ್ರಿಪ್ರೇಷನ್ಸ್ ಮಾಡಿಕೊಂಡು ರೆಡಿಯಾಗಿ. ಅದು ಕಿಚನ್ನಲ್ಲಿ ಆ್ಯಕ್ಚುಲಿ ಅಷ್ಟು ರೆಡಿಯಾಗಿ ಬಂದು ಮಾಡೋದ ಹೇಗೆ? ಬಟ್ ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ನನಗೆ ಮೋಸ್ಟ್ ಪ್ರಾಬ್ಲಿ ಆ ರೀತಿ ಎನ್ವೈರ್ನಮೆಂಟ್ ಇಲ್ಲ, ಹಾಗಾಗಿ ನನಗೆ ಆ ರೀತಿ ಮಾಡೋಕ್ಕಾಗಲ್ಲ. ನಾನು ಏನಿದ್ದೀನಲ್ಲ ಈ ರೀತಿ ಮಾಡಿದ್ರೆ ಅಷ್ಟೇ ನನ್ನ ಕೈಲಿ ಆಗೋದು, ಇಲ್ಲಾಂದರೆ ಇದನ್ನು ಬಿಟ್ಬಿಡ್ಬೇಕಾಗತ್ತೆ. ಸೊ ಬಿಡೋದಕ್ಕಿಂತ ನಾನು ಇರೋ ಹಾಗೆ ನನ್ನ ಜೀವನನ ಒಪ್ಕೊಂಡು ಇದೇ ರೀತಿ ನನ್ನನ್ನು ಪೋರ್ಟ್ರೇ ಮಾಡ್ಕೊಳ್ಳೋದೇ ಬೆಸ್ಟ್ ಅಲ್ಲ. ಏನೋ ಹೇಗೋ ರಾಣಿ ಥರ ಇದ್ದೀನಿ ಅನ್ನೋ ರೀತಿ ಶೋ ಆಫ್ ಮಾಡೋದು ಬಿಟ್ಟು ನಾನು ಹೇಗಿದ್ದೀನಿ ಹಾಗೆ, ಹೌದು ಅಲ್ವಾ? ಹೀಗೆ ಯಾರೋ ಕಮೆಂಟ್ಸಲ್ಲಿ ಹೇಳಿದ್ರು, ನೀವು ಹೊರಗಡೆ ಸುತ್ತಾಡಿ ಅದನ್ನು ಕ್ಯಾಪ್ಚರ್ ಮಾಡಿ ಅಂತ. ನಮ್ಮ ಮನೆ ಕೆಲಸ ಬಿಟ್ಬಿಟ್ಟು ಹೊರಗಡೆ ಸುತ್ತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಗಂಡ ಬೈತಾನೆ ಗೈಸ್. ಮೊದಲೇ ಇವೆಲ್ಲ ಏನು ಮಾಡೋ ಹಾಗಿಲ್ಲ ಅಂಥದ್ರಲ್ಲಿ ಇದೆಲ್ಲ ಮಾಡೋಕ್ಕೋಸ್ಕರ ನಾನು ಮನೆ ಕೆಲಸ ಬಿಟ್ಬಿಟ್ಟು ಊರೂರು ಸುತ್ತಾ ಇದ್ರೆ ಓಡಾಡಿಸ್ಕೊಂಡು ಬೈತಾನೆ. ಹೊಡೆಯಲ್ಲ, ಬೈತಾನೆ. ಬೈಯೋದು ಇಲ್ಲ ಗೈಸ್, ಹಂಗೆ ಮುನಿಸ್ಕೊಂಡು ಒಪ್ಪಂತ ಕೂತ್ಬಿಡ್ತಾನೆ. ಸೊ ಯಾಕೆ ಬೇಕು ಅಲ್ಲ? ಜೀವನನ ಅಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು ಫಸ್ಟ್. ನಾವು ಹೇಗಿದ್ದೀವಿ ಆಗಿರೋದು ನಾವು ಒಪ್ಕೋಬೇಕು. ಹಾಗನ್ಬಿಟ್ಟು ಹಾಗೇ ಇರಬೇಕು ಅಂತ ರೂಲ್ಸ್ ಇಲ್ಲ.
ಪ್ರಯತ್ನ ಪಟ್ಟು ಚೇಂಜ್ ಮಾಡ್ಕೋಬೋದು. ಆದರೆ ಕೆಲವೊಂದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಮಾಡ್ಕೋಬೋದು. ಅಫ್ಕೋರ್ಸ್ ಅದು ಹೈಯೇ ಇದ್ರೂ ಸಹ ಈ ಹಳ್ಳಿ ಕ್ಲೈಮೇಟಿಗೆ, ಈ ಹಳ್ಳಿ ಕಲ್ಚರ್ಗೆ ನನ್ನ ಲೈಫ್ ಹೀಗಿದೆ. ಬಟ್ ಹಾಗಂತ ನಾನೇನು ಪೂವರು ಅಲ್ಲ ಅಥವಾ ಏನೂ ಇಲ್ದೇ ಇರೋರು ಅಲ್ಲ. ಎಲ್ಲ ಬೇಕಾದಷ್ಟು ಯಥೇಚ್ಛವಾಗೇ ಇದೆ. ಆದರೆ ಲೈಫ್ ಹೀಗೆ. ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್. ಟೈಮ್ಸ್ ನಾವು ಇರೋದನ್ನು ಒಪ್ಕೋಬೇಕು. ಅಫ್ಕೋರ್ಸ್ ನಾನು ಒಪ್ಕೊಂಡಿಲ್ಲ ಅಂತಂದರೆ ನಾನು ಸಿಂಗಲ್ ಲೈಫ್ ಲೀಡ್ ಮಾಡಬೇಕಿತ್ತು. ತುಂಬ ಜನ ಅಂದ್ಕೊಂಡಿದ್ದಾರೆ ನಾನು ಡಿವೋರ್ಸಿ ಅಥವಾ ಸಿಂಗಲ್ ಲೈಫ್, ಸಿಂಗಲ್ ಪೇರೆಂಟ್ ಅಂತ. ಬಟ್ ಅಲ್ವೇ ಅಲ್ಲ. ಅವ್ರಿಗೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಹೇಗಿದ್ದೀನಲ್ಲ ಹಾಗೇ ಶ್ವೇ ಇದ್ದಾಳೆ ರಿಯಲ್ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದಾರೆ. ಅಫ್ಕೋರ್ಸ್ ನಾನು ಅದೇ ಶ್ವೇನೇ. ಆದರೆ ಲೈಫ್ನ ಲೀಡ್ ಮಾಡೋಕ್ಕೆ, ನನ್ನ ಸಂಸಾರನ ಉಳಿಸ್ಕೊಳ್ಳೋಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ಸಹ ಬದುಕ್ತಾ ಇದ್ದೀನಿ. ಎಲ್ಲ ಇದ್ದರೂ ಏನೂ ಇಲ್ದಿರೋ ಥರ ಬದುಕೋದು ಅಂತಾರಲ್ಲ ಹಾಗೆ. ಬಟ್ ನಾನು ಆ ಥರ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಇದ್ದೀನಲ್ಲ, ರೀಲ್ಸಲ್ಲಿ ಆ ಥರ ಇಲ್ಲ ಅಂತ ಅಲ್ಲ. ನಾನು ಇರೋದೇ ಅದೇ ಥರ. ಆದರೆ ಚೇಂಜಸ್ ಅನ್ನೋದು ಮಾಡ್ಕೊಳ್ಳೇಬೇಕಲ್ವ ಗೈಸ್. ಸಂಸಾರ ಮುಖ್ಯ, ಫ್ಯಾಮಿಲಿ ಮುಖ್ಯ, ರಿಲೇಷನ್ಶಿಪ್ಸ್ ತುಂಬ ಮುಖ್ಯ. ದಿನ ಒಬ್ಬೊಬ್ಬ ಗಂಡನ ಚೇಂಜ್ ಮಾಡೋಕ್ಕಾಗಲ್ಲ, ದಿನ ಒಂದೊಂದು ಮಗುನ ಹೆರೋಕ್ಕಾಗಲ್ಲ. ಸೊ ಕೊಟ್ಟಿರೋ ಒಬ್ಬ ಗಂಡನ್ನ ಮತ್ತೆ ಇರೋ ಒಂದು ಮಗುನ ಕ್ಲೀನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಲೈಫ್ ಟೈಮ್ ಇರಬೇಕು. ಡಿವೋರ್ಸ್ ತಗೊಳ್ಳೋದ್ರಲ್ಲಿ ಏನು 5 ನಿಮಿಷಕ್ಕೆ ತಗೋಬೋದು. ನೀವು ಹೇಳೋ ರೀತಿನಲ್ಲಿ ನಾನು ಆ ರೀಲ್ ಲೈಫ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಲ್ಲ ಅದೇ ರೀತಿ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಇಷ್ಟು ವರ್ಷ 13 ವರ್ಷ ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರೋಕ್ಕಾಗ್ತಾ ಇರಲಿಲ್ಲ. ನಾನು ರೆಬೆಲ್ಲು, ಅವನು ರೆಬೆಲ್ಲು. ಆದರೂ ಸಹ ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಅಂದರೆ ತುಂಬಾ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ. ಏನಾದರೂ ಆಗಲಿ ಪ್ರೀತಿಸಿ ಮದುವೆ ಆಗಿದ್ದೀವಿ. ಸೊ ಒಟ್ಟಿಗೆ ಇರಬೇಕು. ಮಗು ಮುಖ ಸಹ ನೋಡಬೇಕು. ನನ್ನ ಮಗು ಪಾಪದವನು ಗಾಯ್ಸ್. ನಾ ಏನು ಪಾಪ ಅಲ್ಲ, ಯಾವ ಪಾಪಗಳನ್ನ ಮಾಡಿಲ್ಲ. ಆದರೆ ನನ್ನ ಮಗ ಫುಲ್ ಪಾಪದವನು. ಅವನಿಗೋಸ್ಕರನಾದರೂ ನಾನು ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೋಬೇಕು. ನನ್ನ ಮಗ ಚೆನ್ನಾಗಿರಬೇಕು ಗಾಯ್ಸ್. ಅವನಂದ್ರೆ ನಂಗೆ ತುಂಬ ಇಷ್ಟ ಅಷ್ಟೆ. ಎಷ್ಟು ಮುಗ್ಧತೆ ಇದೆ ಗೊತ್ತಾ, ಅವ್ನಿಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ, ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಕಾಫಿ ಕುಡಿತೀನಿ. ಅಯ್ಯೋ ಕಂದ, ರೆಡಿ ಆಗ್ಬಿಟ್ಟಿದೀಯ? ಟೈಮ್ ಆಗಿದೆ, ಬೇಗ ಬೇಗ ಮಾಡ್ತೀನಿ. ತಿಂಡಿ ಇನ್ನೂ ಮಾಡಿಲ್ಲ ಮಗನೇ. ಬಾಯ್ ಬಾಯ್. ಇವತ್ತೇ ಲೇಟಾಗೋಯ್ತು ನೋಡು. 8 ಗಂಟೆ ಗಾಯ್ಸ್. ಬಾಯ್ ಬಾಯ್ ಮಗನೇ. ಏನು? ಹಾಂ ಬಾಯ್ 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 ಬಾಯ್. ಬ್ಯಾಗ್ ತಗೊಂಡಿದ್ದೀನಿ ನನ್ನ ಮಗಂದು. ಹಾಂ 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 ಸರಿ. ಹಾಂ ಹ್ಞೂ ಇವತ್ತು ನನ್ನ ಮಗ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾನೆ. ಸೊ ನನ್ನ ಮಕ್ಕನ ತೋರಿಸ್ಬೇಕಾ? ತೋರಿಸು ನನ್ನ ಮಕ್ಕನ. ಇಷ್ಟೇ ಸಾಕು. ಸ್ವಲ್ಪ ಉಪ್ಪಿಟ್ಟಿನ 5 ನಿಮಿಷದಲ್ಲಿ ಆಗತ್ತೆ ನೋಡಿ. ಈಸಿ ಅಮ್ಮ ಉಪ್ಪಿಟ್ಟು ಮಾಡೋದು. ವಾವ್, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ನಾ ಅರಿಶಿನ ಹಾಕ್ಲಿಲ್ಲ ಜಾಸ್ತಿ, ಸ್ವಲ್ಪ ಹಾಕ್ತೆ. ಅದು ಚೆನ್ನಾಗಿರುತ್ತೆ. ಅರಿಶಿನ ಕಂಟೆಂಟ್ ಬೇಕು ಮೈಗೆ, ಅದಕ್ಕೆ ನಾನೀಗ ಎಲ್ಲ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ, ಎಷ್ಟು ಸ್ವಲ್ಪನೇ ಹಾಕ್ತೀನಿ. ಖಾರ ಇದೆ. ಎಸ್
ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆಯೋ ಗೊತ್ತಾ. ನೋಡು ನಿನ್ನ ಮುಖದಲ್ಲಿ ಸ್ವಲ್ಪ ಆಯಿಲ್ನೆಸ್ ಇಲ್ಲ, ಏನೂ ಇಲ್ಲ, ವೆರಿ ಕ್ಯೂಟಾಗಿ ಕಾಣ್ತಾ ಇದೆಯಾ ಬಂಗಾರ. ನಾನು ಯಾವಾಗ ಹಂಗೆ ಕಾಣೋದು? ನನ್ನನ್ನು ಕ್ಯಾಪ್ಚರ್ ಮಾಡು, ನಾನು ಹೆಂಗೆ ಕಾಣ್ತೀನಿ ನೋಡ್ತೀನಿ. ನಾನು ಹಂಗೆ ಕಾಣ್ತಾ ಇದ್ದೀನಾ ಅಥವಾ ಗೂಬೆ ಥರ ಕಾಣ್ತಾ ಇದ್ದೀನಾ? ಗೂಬೆ ಥರ ನೋಡಿ ಗಾಯ್ಸ್, ಕೊಟ್ಟಿರೋದು 2 ಆಪ್ಷನ್, ಅದ್ರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡ್ಬೇಕಂದ್ರೆ ನೋಡಿ ಗಾಯ್ಸ್, ನನ್ನ ಮಗ ಹೇಳ್ತಾವನೆ ನಾನು ಹಂಗೆ ಪಳಪಳ ಅಂತಿದ್ದೀನ ಅಂದ್ರೆ ಇಲ್ಲ ಗೂಬೆ ತರ ಕಾಣ್ತಾ ಇದ್ದೀನಂತೆ. ಉಪ್ಪಿಟ್ಟು ರೆಡಿ. ಅದನ್ನ ಕಾಂಕ್ರೀಟ್ ಅಂತಾರೆ, ಅದು ಕಾಂಕ್ರೀಟ್ ಅಲ್ಲ, ಹಂಗ್ ಬಡಿಬೇಡ. ಅದು ಉಪ್ಪಿಟ್ಟು, ಕೇಕ್ ಅಲ್ಲ. ನಿಂಗೆ ಮತ್ತೆ ಶೀತ ಬಂದಿರೋಂಗಿದೆ ಅನ್ನಿಸ್ತಾ ಇದೆ. ಔಷಧಿ ಕುಡ್ದೆ? ಯಾರು ಕುಡಿಯೋರು? ಬಿಡು, ತಿನ್ನಮ್ಮ, ಬಿಸಿ ಬಿಸಿ ತಿನ್ನಮ್ಮ, ಸೈಡಿಂದ ತಗೊಂಡ್ ತಿನ್ನಮ್ಮ. ಏನ್ ಚಿನ್ನ ನಿಂದ ಆಟ? ಉಪ್ಪು ಖಾರ ಸರಿಗಿದ್ಯಾ ನೋಡು. ಫಸ್ಟ್ ಬೈಟ್, ಉಪ್ಪು ಖಾರ ಓಕೆ, ನಾಟ್ ಬ್ಯಾಡ್, ಗುಡ್, ಇಟ್ಸ್ ಗುಡ್. ಸೈಡಲ್ಲಿ ಇರುತ್ತೆ, ತಿನ್ನು, ತಣ್ಣಗಾಗಿರುತ್ತೆ, ಮಧ್ಯದ ಬಿಸಿ ಇರುತ್ತೆ. ನಿಂಗೆ ಏನು ಗೊತ್ತಾಗ್ತಲ್ಲ, ಶೀತ ಆಗಿದೆ. 2 ನ್ಯಾಪ್ಕಿನ್ ಇಟ್ಕೊಂಡಿದ್ಯಾ? ಕರ್ಚೀಫ್ ಇತ್ತು ತಗೊಂಡಿದ್ಯಾ? ದೊಡ್ಡದು 2 ಮತ್ತೆ ಯಾಕೆ ಶೀತ ಆಯ್ತು? ಏನ್ ಮಾಡ್ದೆ? ಏನಾದ್ರು ಕದ್ದುಗಿದ್ದು ಜ್ಯೂಸ್ ಕುಡಿದ್ಯಾ? ಏನ್ ಕತೆ? ಗೈಸ್, ಅವನು ಟೇಸ್ಟ್ ಹೇಳ್ತಾ ಇಲ್ಲ ಕರೆಕ್ಟಾಗಿ, ನಾನು ಟೇಸ್ಟ್ ಮಾಡ್ತೀನಿ. ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ, ಸಖತ್ತಾಗಿದೆ. ಬಿಸಿ ಬಿಸಿ ತಿಂದ್ರೆ ಸೂಪರ್ ಆಗಿರುತ್ತೆ. ಬನ್ನಿ ತಿನ್ಬಿಡೋಣ ಇವತ್ತು. ಉಪ್ಪು ಕರೆಕ್ಟ್ ಆಗಿದೆ. ಇನ್ನು ಟೈಮ್ 8:15. ತಿಂಡಿ ಕೊಟ್ಟಿದ್ದೀನಿ. ನಿಮ್ಮ ಮಿಸ್ ಅಲ್ಲೇ ಇದ್ದಾರೆ. ನೋಡೋದ ಯಾವಾಗ ಬರೋದು ಅಂತ ನೋಡೋದ. ನೋಡಿ ಗೈಸ್, ಆಲೆ ಅವ್ರ ಅಮ್ಮಮ್ಮನ ಜೊತೆ ಮಾತಾಡ್ತಾವನೆ. ಬೆಳಗ್ಗೆಯಿಂದ ಏನೂ ಕ್ಲೀನ್ ಮಾಡಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೀನಿ. ನನ್ನ ಮಗ ಸ್ಕೂಲಿಂದ ಬಂದಿದ್ದಾನೆ. ಬಾ, ಏನಾದ್ರು ಮಾಡ್ಕೊಡ್ತೀನಿ. ಸ್ಕೂಲಿಂದ ಬಂದಾಯ್ತು, ಸ್ನಾನ ಮಾಡಾಯ್ತು, ಬರ್ಕೊಂಡಾಯ್ತು, ಎಲ್ಲ ಆಯ್ತು. ನಂದು ಇನ್ನೂ ಬಟ್ಟೆ ಒಗ್ದಾಗಿಲ್ಲ, ಸ್ನಾನ ಆಗಿಲ್ಲ, ಏನು ಅಂದ್ರೆ ಏನೂ ಆಗಿಲ್ಲ ಇವತ್ತು. ಫುಲ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ.
ಕೆಲಸ ಬೇಬಿ. ಸಂತೆ ಮಾಡಬೇಕಿತ್ತು, ಗುರುವಾರ ಸಂತೆ, ಗೋಕರ್ಣ ಸಂತೆ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಅದರಲ್ಲಿ ನನ್ನ ಮಗ ಊಟ ಬೇರೆ ತೊಗೊಂಡೋಗಲ್ವಾ, ಸೊ ಅದೊಂದು ಬೇರೆ ಟೆನ್ಷನ್ನು. ನನ್ನ ಮಗಂದೇ ಅರ್ಧ ಟೆನ್ಷನು ಗೈಸ್ ನನಗೆ. ಊಟ ತಿಂಡಿ ಏನಂತ ಮಕ್ಕಳು ಹುಟ್ಟಾದ್ಮೇಲೆ ಟೆನ್ಷನ್ನು ಅಂತ. ಟೆನ್ಷನು ನಡಿ. ಬನ್ನಿ ಗೈಸ್, ನನ್ನ ಮಗನಿಗೆ ಸ್ನ್ಯಾಕ್ಸ್ ಕೊಡೋಣ. ಬೇಡಪ್ಪ, ನಾನೇನು ಕೊಟ್ಬರೋ ಪುರ ಬೇಗ 5 ನಿಮಿಷಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಫಸ್ಟ್ ನಿಂಗೆ ಮಾಡ್ಕೊಟ್ಬಿಟ್ಟು. ಯಾವ್ದು ಮಾಡ್ಕೊಡ್ತೀಯಾ? ನಿಂಗೆ ಯಾವ್ದು ಬೇಕು ತಗೋ ಹೋಗು. ನನ್ಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆಲ್ಲ ನಾನು ಮಾಡ್ಕೊಳಕ್ ಹೋಗ್ಲಿಲ್ಲ. ಮಾಡ್ಕೋಬೇಕಿತ್ತ. ಏನು ಅದು ಯಾವ್ದು ಬೇರೆ ನಿಂಗೆ ಯಾವ್ದು ಬೇಕು ಅದು ಮಾಡ್ಕೊ. ನಾನು ನೋಡ್ಕೊಡಲ್ಲ. ತಗೋ ಹೋಗು, ಯಾವ್ದು ಬೇಕು ಹೇಳು. ನಿನ್ ಮಂಚೂರಿಯನ್ ಬೇರೆ? ಹಾ, ಮಂಚೂರಿಯನ್ ತಗೋ ಸಾಕು. ಅಥವಾ ತಗೊಳ್ಳ, ಅವತ್ತು ಮಾಡಿದ್ ಚೆನ್ನಾಗಿತ್ತು ಅಂತ. ಬೇಡ, ಕೋಚು ಬೇಡ, ಮಂಚೂರಿಯನ್ ತಗೋಬಾ. ಕಿಮ್ಚು ಬೇಡ. ಕಿಮ್ಚಿ ಅಲ್ಲ, ಬೇರೆ ಫ್ಲೇವರ್ ಬೇಡ, ಇದು ತಗೋಬಾ ಮಂಚೂರಿ. ಚಿಂಟುಗೆ ಹಾಲು ರೆಡಿ ಮಾಡಿಟ್ಟಿದ್ದೀನಿ. ನನಗೆ ಸ್ವಲ್ಪ ಉಪ್ಪಿಟ್ಟಿತ್ತು, ಬಿಸಿ ಮಾಡಿಟ್ಬಿಟ್ಟು ಹೋದೆ. ಇದನ್ನೇ ತಿಂತೀನಿ. ನಮ್ಮ ಚಿಂಟು ಮಂಚೂರಿಯನ್ ನೂಡಲ್ಸ್ ಮಾಡ್ಕೋತಾನಂತೆ. ಓಕೆ ಫೈನ್, ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಹಾಲು ತಣ್ಣಗಾಗಿದೆ ಬಾ. ಹೋಯ್ತು. ಯಾಕೋ ಲೈಟ್ ಹಾಕೊಳ್ಳೋ. ಏನ್ ಮಾಡ್ತಾ ಇದ್ದೀಯಾ? ಪಾತ್ರೆ ಎಲ್ಲ ಬೀಳಿಸ್ಕೊಂಡು. ಅಯ್ಯೋ ದೇವಾ, ಸಾಕು. ನೀ ಮಾಡ್ಕೋ, ನಾನು ಉಪ್ಪಿಟ್ಟು ತಿನ್ಬಿಟ್ಟು ಹೋಗ್ತೀನಿ. ಫಸ್ಟ್ ಹಾಲು ಕುಡಿ. ಆಯ್ತು, ತೆಗಿಯವಲ್ಲ. ಹಾಲು ಕುಡಿ, ಕರೆಕ್ಟ್ ಇದೆ. ನೋಡು, ಗ್ರೀನ್ ಬಂತು. ಏನಕ್ಕೆ ಹಿಂಗೆ ಗೊತ್ತಿಲ್ಲ, ಅದೆಲ್ಲ ಕಟ್ ಮಾಡಿ ಇಟ್ಕೋ. ಫಸ್ಟ್ ಹಾಲು ಕುಡಿ. ಗಾರ್ಲಿಕ್ ಅಂಡ್ ಸೋಯಾ ಸಾಸ್ ಫ್ಲೇವರ್. ಉಪ್ಪಿಟ್ಟು ಬೇಕಾ ಗೈಸ್? ತಂಗ್ಳ ಉಪ್ಪಿಟ್ಟು, ಬೆಳಗ್ಗೆ ಉಪ್ಪಿಟ್ಟು ನೋಡಿ, ಬಿಸಿ ಬಿಸಿ. ಸಖತ್ತಾಗಿದೆ ನೋಡಿ, ಬಿಸಿ ಬಿಸಿ ಹೊಗೆ ಬರ್ತಾ ಇದೆ ಅಲ್ಲ, ಕಾಣ್ತಾ ಇದೆ. ಇವಾಗ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದಾನೆ ಚಿಂಟು ಮಹಾರಾಜ್. ನಾ ಹೋಗ್ಲಿ ಪುಟ್ಟ, ನೀ ಮಾಡ್ಕೊಂಡು ತಿನ್ನಲ್ಲ. ಕರಿ, ಬರ್ತೀನಿ. ಹಾ, ಕರಿಬೇಕಾ? ಫುಲ್ ಕಂಪ್ಲೀಟ್ ಆದ್ಮೇಲೆ. ಓಕೆ, ಹುಷಾರು. ಬಾಲ್ ಆಗೈತೆ. ಹಾಕುವಾಗ ಸ್ಪ್ರೆಡ್ ಮಾಡ್ಬೇಕು, ಅದಕ್ಕೇನೆ ಹೆಂಗೆಂಗೋ ಹಾಕುದಲ್ಲ. ಇವಾಗ ಟೈಮ್ ಸಂಜೆ 6 ಗಂಟೆ ಗಾಯ್ಸ್. ನೋಡಿ, ಫುಲ್ ಕತ್ಲೆ ಆಗೋಗಿ ಬರ್ತಾ ಇದೆ. ಒಳ್ಳೆ ಬೆಳಗ್ಗೆ ಥರ ಅನ್ನಿಸ್ತಾ ಇದೆ ಅಲ್ಲ. ಬಟ್ ಸಂಜೆ 6 ಗಂಟೆ, ಪಕ್ಷಿಗಳೆಲ್ಲ ಗೂಡು ಸೇರ್ಕೊಳ್ಳೋ ಸಮಯ. ಈಗ ಬಟ್ಟೆ ಒಗ್ದಿದ್ದೀನಿ. ಹಸ್ಬೆಂಡ್ ಮನೇಲಿ ಇಲ್ಲ ಅಂದರೆ ನನ್ನ ಲೈಫು ಅಸ್ತವ್ಯಸ್ತ ಆಗಿಬಿಡುತ್ತೆ ಗಾಯ್ಸ್. ನೆನ್ನೆನೂ ಅಷ್ಟೇ, ನಾನು ಮಲ್ಕೊಂಡಾಗ 11:30 12 ಅನಿಸುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದಾಗ 5:30. ಸೊ ಹೀಗೆ ಟೈಮ್ ಸೆನ್ಸೇ ಇರಲ್ಲ ಹಸ್ಬೆಂಡ್ ಇಲ್ಲ ಅಂದರೆ. ನೋಡಿ, ಈಗ ಬಟ್ಟೆ ಒಗಿತಾ ಇದ್ದೀನಿ. ದೆನ್ ಈಗ ಹೋಗಿ ಸ್ನಾನ ಮಾಡ್ಕೋಬೇಕು. ಕೆಲಸ ಮಾಡ್ತೀನಿ, ಬಟ್ ಏನೋ ಒಂದು ರಿಸ್ಟ್ರಿಕ್ಟೆಡ್ ಟೈಮ್ ಅಂತ ಇರಲ್ಲ. ಈ ಟೈಮಿಗೆ ಫಿನಿಷ್ ಮಾಡಬೇಕು ಅಂತ ಇರಲ್ಲ. ಯಾವಾಗ ಬೇಕು ಆವಾಗ. ಅದು ನನ್ನ ಹಸ್ಬೆಂಡ್ ಮನೇಲಿದ್ದರೆ
9 o'clock ಮಲ್ಕೊಂಡೇ ಬಿಡ್ತೀನಿ ನಾನು. ಸೊ ಗಾಯ್ಸ್ ಬನ್ನಿ ಹೋಗೋಣ ಮೇಲ್ಗಡೆ, ಅಟ್ಟದ ಮೇಲೆ ಬಟ್ಟೆ ಒಣ ಹಾಕ್ಬಿಟ್ಟು ಬೇರೆ ಕೆಲಸ ನೋಡೋಣ. ನಮ್ಮನೆ ಬಟ್ಟೆ ಎಲ್ಲ ಇಲ್ಲಿ ಒಣ ಹಾಕಿದ್ದೀವಿ ಅಟ್ಟದ ಮೇಲೆ. ಒಣಗೋಕ್ಕೆ 2-3 days ಬೇಕು ಗಾಯ್ಸ್. ಎಲ್ಲ ಇಲ್ಲೇ ಇದೆ. ಸೊ ದಿನ ಎಲ್ಲ ಮಡ್ಚಿ 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 ಹಾಕಬೇಕು, ಗೊತ್ತಾ? ಕಾಫಿ ಬೇಕಾ? ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಸಾಕಾಗಿತ್ತು, ಕಾಫಿ ಕುಡಿತಾ ಇದ್ದೀನಿ. ಸ್ಟ್ರಾಂಗ್ ಕಾಫಿ ಕರೆಕ್ಟಾಗಿರಬೇಕು. ಸಕ್ಕರೆ, ಕಾಫಿ ಪುಡಿ, ಗಟ್ಟಿ ಹಾಲು ಸಖತ್ತಾಗಿರತ್ತೆ. ಎಲ್ಲೋದ ನನ್ನ ಮಗ? ನನ್ನ ಮಗ ಎಲ್ಲೋದ? ಗೈಸ್ ಇನ್ನೊಂದು ವಿಷಯ ಏನು ಗೊತ್ತಾ, ನಿಮಗೆಲ್ಲ ಗೊತ್ತು ಅಲ್ಲ, ನಾನು ಟ್ರೈಪಾಡ್ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ ಅಂತ. ಸೊ ಅದು ಮುರಿದೋಗಿತ್ತು, ಡ್ಯಾಮೇಜ್ ಪೀಸ್ ಬಂದಿತ್ತು. ಸೊ ಅದನ್ನು ರಿಟರ್ನ್ ಮಾಡಿದ್ದೆ. ಆ್ಯಂಡ್ ಏನದು ಎಕ್ಸ್ಚೇಂಜ್ ಕೊಡಿ ಅಂತ. ಸೊ ಅದು ಬಂದಿದೆ. ಈಗ ಅದನ್ನು ಓಪನ್ ಮಾಡಿಬಿಡೋಣ. ಯಾಕೆ ಹೇಳಿ, ಆಮೇಲೆ ಹಸ್ಬೆಂಡ್ ಬಂದ್ಬಿಡ್ತಾನೆ, ಮಾಡೋಕ್ಕಾಗಲ್ಲ. ನನ್ನ ಮಗ ಹೇಳ್ತಾ ಇದ್ದಾನೆ, ಅಮ್ಮ ಸ್ನಾನ ಮಾಡ್ಕೊಂಡು ಬಾ, ಫ್ರೆಶ್ ಆಗಿ ಟ್ರೈಪಾಡ್ ಸ್ಟ್ಯಾಂಡ್ನ ಓಪನ್ ಮಾಡೋಣ ಅಂತ. ನಾನು ಇಲ್ಲ ಬೇಡ ಬೇಡ, ಆಮೇಲೆ ಪಪ್ಪ ಬಂದ್ಬಿಡ್ತಾನೆ, ಈಗಲೇ ಟ್ರೈಪಾಡ್ ಸ್ಟ್ಯಾಂಡ್ ಓಪನ್ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಮಗ ಟ್ರೈಪಾಡ್ ಸ್ಟ್ಯಾಂಡ್ನ ಅವಳಿಗೆ ಗಿಫ್ಟ್ ಪ್ಯಾಕ್ ಮಾಡ್ದಂಗೆ ಮಾಡಿದ್ದಾನೆ ಪಾರ್ಸಲ್ನ. ಏನಾಯ್ತು ಕಂದ? ಅದ್ಯಾಕ ಮುರಿದಾಕಿದ್ಯಾ? ಏನಾಯ್ತ? ಬರೀ ಚೇರ್ ಹಿಡಿದಿದ್ಕೆ ಹಿಂಗೆ ಏಟಾಯ್ತ? ಬಟ್ಟೆ ಒಗ್ದು ಬಂದೆ ಅಲ್ವಾ ಗೈಸ್, ಸೊಳ್ಳೆ ಕಚ್ಚಿಬಿಟ್ಟಿದೆ. ನಿಂಗೇನಾಯ್ತು? ಟೆಲ್ ಮಿ ವಾಟ್ ಹ್ಯಾಪನ್? ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಯೂಸ್ ಮಾಡಬೇಡ ಬಿಡು. ಸೊ ಕಮ್ ಹಿಯರ್ ಇಟ್ ಇಸ್. ಟ್ಯಾಂಟಿಡಾ, ಒಳ್ಳೆ ಚಾಕ್ಲೇಟ್ ತರ ಕಾಣ್ತಾ ಇದೆ ಅಲ್ಲ? ಸೊ ನೈಸ್ಲಿ ಪ್ಯಾಕ್ಡ್ ಇಟ್. ಇದು ಯಾವ ಪ್ಯಾಕು ಗೊತ್ತಾ? ಅಮ್ಮ ಏನು ಸೊಳ್ಳೆ ಕಡಿತಾ ಇದೆ ಗೈಸ್, ಕೆರ್ಕೋಬೇಕು ಅನ್ನಿಸ್ತಾ ಇದೆ ಸೊಳ್ಳೆ ಕಡ್ದಿರೋದು. ಇರಲಿ. ಸೊ ಇದು ನಿಮಗೆ ಪ್ಯಾಕ್ ನೋಡಿದ್ರೆ ಏನು ಅನ್ನಿಸ್ತಾ ಇದೆ? ನನ್ನ ಮಗ ಇದನ್ನ ಆ್ಯನಿವರ್ಸರಿಗೆ ಅವ್ರ ಪಪ್ಪಾಗೆ ಚಾಕ್ಲೇಟ್ ಕೊಟ್ಟಿದ್ದ, ಇದರಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟಿದ್ದ. ಅದಲ್ವಾ ಇದು? ಅದೇನೆ ಬೇರೆದಂತೆ ಗೈಸ್, ನೋಡಿ ವೇಸ್ಟ್ ಮಾಡ್ಬಿಟ್ಟ. ಸೊ ಈ ರೀತಿ ಪ್ಯಾಕ್ ಮಾಡಿದ್ದಾನೆ. ಹಾಂ ತಗೋ. ಸೊ ಓಪನ್ ಮಾಡು. ಇಟ್ಸ್ ಅವರ್ ನ್ಯೂ ಟ್ರೈಪಾಡ್ ಸ್ಟ್ಯಾಂಡ್. ಗೊರಿಲ್ಲಾ ಟ್ರೈಪಾಡ್ ಗಾಯ್ಸ್, ಗೊರಿಲ್ಲಾ ಟ್ರೈಪಾಡ್ ಹೇಗಿದೆ ಅಂತ ನೋಡೋಣ, ಹೌ ಇಟ್ ವರ್ಕ್ಸ್ ಅಂತ ನೋಡೋಣ. ಆಯ್ತಾ? ಚೀಪ್ ಕ್ವಾಲಿಟಿ, ತುಂಬಾ ದಿನ ಆಗೈತೆ. ಏನು ಕವರ್? ಕವರ್ ಚೀಪ್ ಕ್ವಾಲಿಟಿ ಅಲ್ಲ, ದ ವೇ ಯು ಓಪನ್ಡ್ ಇಟ್ ಇಸ್ ಅ ಚೀಪ್ ಥಿಂಗ್. ನಾನೇನ್ ಮಾಡ್ಲಿ, ಅದು ನೆಟ್ಟಗೆ ಬರಲ್ಲ. ಸರಿ, ಈಗ ಎಲ್ಲಿ ಗಮ್ಮಿಂಗ್ ಮಾಡಿದ್ಯಾ ಅಲ್ಲಿ ಓಪನ್ ಮಾಡ್ಬೇಕಿತ್ತು. ಅದು ಚೀಪ್ ಕ್ವಾಲಿಟಿ. ಅದು ಚೀಪ್ ಕ್ವಾಲಿಟಿ ಅಲ್ಲ, ಅದು ಪ್ರಾಪರೇ. ನೀನ್ ಓಪನ್ ಮಾಡಕ್ ಬರಲ್ಲ. ಸಿ, ತರ್ಸು ತರ್ಸು ತರ್ಸು. ಟ್ರೈಪಾಡ್ ಸ್ಟ್ಯಾಂಡ್, ಗೊರಿಲ್ಲಾ ಸ್ಟ್ಯಾಂಡ್. ತೆಗಿ ತೆಗಿ ತೆಗಿ. ಇದು ಕವರಿಂಗ್ ಎಲ್ಲ ಏನು ಹಾಕೊಟ್ಟಿರ್ಲಿಲ್ಲ ಅವರು, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ವಾಪಸ್ ಕಳಿಸಿದ್ದೆ ಅಂತ. ಹಿಂಗೆ ಕೊಟ್ಟಿದ್ರು. ಸೊ ಬನ್ನಿ ಓಪನ್ ಮಾಡೋಣ ಈಗ. ನಮ್ಮ ಚಿಂಟುಗೆ ಏನಾದರೂ ಅನ್ಬಾಕ್ಸಿಂಗ್ ಮಾಡಬೇಕು ಅಂದರೆ ತುಂಬಾನೇ ಇಷ್ಟ ಗೈಸ್.
ಬೇಗ ಬೇಗ ಮಾಡು, ಪಪ್ಪ ಬಂದ್ಬಿಡ್ತಾನೆ. ಅಪ್ಪ ಬರ್ತದೆ. ಪಿಂಪಲ್ ಆಗಿರ್ಬೇಕು. ಇವ್ನಿಗೆ ವಯಸ್ಸಾಯ್ತು ಅಂತಿದ್ದೀನಿ. ಹುಡುಗ ದೊಡ್ಡವನಾಯ್ತಾ ಅವನಿಗೆ ವಯಸ್ಸಾಯ್ತಂತೆ. ಇಷ್ಟೇ. ಏನೋ ಇದೆ, ಏನದು? ರಿಮೋಟ್ ಹೆಂಗ್ ವರ್ಕ್ ಆಗತ್ತೆ? ಐ ಡೋಂಟ್ ನೋ. ಹಾ, ನಿಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡ್ಲಾ, ಇಲ್ಲೇ ಫ್ರಂಟ್ ಕ್ಯಾಮ್ರಾದ ಇರ್ಲಾ? ಕರೆಕ್ಟ್ ಆಗಿದೆ, ಎಲ್ಲ ಸರಿಗಿದ್ಯಾ ನೋಡು. ಇದು ಒಡ್ದೋಗಿತ್ತು, ಇದು ಕುಶನಿಂಗ್ ಐತೆ, ಇದು ಬರುತ್ತೆ, ಸ್ಟ್ರೆಚ್ ಆಗತ್ತೆ, ಮೊಬೈಲ್ ಇಡ್ಬೋದು. ಹಾ, ಫಿಕ್ಸ್ ಮಾಡು. ನೀನೇ ಮುರ್ದಾಕೋತರ ಕಾಣ್ತಿದೀಯಲ್ಲ. ನಿನ್ ಶಕ್ತಿ ಎಲ್ಲ ನೂಡಲ್ಸ್ ತಿನ್ಬಿಟ್ಟು ಅದ್ರ ಮೇಲೆ ತೋರಿಸ್ಬೇಡ. ನೀನ್ ಯಾಕೆ ಸೊಟ್ಟ ಆಗ್ಬಿಟ್ಟಲ್ಲ? ಸೊಟ್ಟ ಇರೋದು, ಸೊಟ್ಟ ಎಲ್ಲ ಸ್ಟ್ರೈಟ್ ಮಾಡ್ಬೋದು. ನೀನ್ ನಿಲ್ಲಿಸ್ಕೊಂಡಿದ್ಯಾ? ನೀನ್ ಸೈಕಲ್ ಹೊಡಿತಿದ್ದಲ್ಲ. ಯಾವ್ದ ಸೈಕಲ್? ನಿಮ್ಗೆ ಗೊತ್ತಿಲ್ಲ ಗೈಸ್, ನನ್ ಮಗಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸೈಕಲ್ ರೈಡು. ನನ್ಗೆ ಮುಂಚೆ ಇದೆಲ್ಲ ಯೂಟ್ಯೂಬ್ ಎಲ್ಲ ಇರ್ಲಿಲ್ಲ. ಐ ಮೀನ್ ಇತ್ತು, ನಾನ್ ಯೂಸ್ ಮಾಡ್ತಾ ಇರ್ಲಿಲ್ಲ ಅಲ್ಲ. ನಾನು ತುಂಬಾ ಮೆಮೊರೀಸ್ ಕ್ಯಾಪ್ಚರ್ ಮಾಡಿದೀನಿ, ನನ್ನ ಹತ್ರ ಇದೆ ಸಹ. ಅದ್ರಲ್ಲಿ ಒಂದು ನನ್ ಮಗ ಚಿಕ್ಕ ಹುಡುಗ ಇದ್ದಾಗ ಸೈಕಲ್ ಹೊಡಿತಾ ಇದ್ದಿದ್ದು ನೋಡಿದ್ರೆ ನೀವು ಬಿದ್ದು 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 ನಗಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಓದ್ಸಲ ಇರ್ಲಿಲ್ಲ ಅಲ್ಲ? ಇತ್ತು. ಅದೇನು ಹಿಂಗಾಗತ್ತೆ ಗೊತ್ತಿಲ್ಲ, ನೀನೇ ನೋಡು. ನಾನೇನಾದ್ರೂ ಮಾಡಿದ್ರೆ ಅದಕ್ಕಿತ್ತು. ಹೌದು, ಮತ್ತೆ ನಾನ್ ಸುಮ್ನೆ ಇರಲ್ಲ, ನಾನು ರುದ್ರ ತಾಂಡವ ಮಾಡ್ಬಿಡ್ತೀನಿ. ನೀನೇ ಮತ್ತೆ ನೋಡು, ಅದು ಪ್ರೆಸ್ ಏನ್ ನೋಡ್ಲಿ? ಬಟನ್ ಐತೆ, ಅದು ಅಮ್ಕೋಬಹುದು. ಹೇಳಿದೆ ಏನಾದ್ರು ಅಮ್ಕಿದೀನಿ, ಏನು ಬರಲ್ಲ ಬಿಡು. ಲಾಕಿಂಗ್ ಸಿಸ್ಟಮ್ ಕೈಂಡ್ ಆಫ್ ಇರ್ಬೇಕು ನೋಡಿ ಗೈಸ್. ಗೊರಿಲ್ಲಾ ಸ್ಟ್ಯಾಂಡ್ ನಾನೇನು ತುಂಬಾ ಕಾಸ್ಟ್ಲಿ ತಗೊಳ್ಳಿಲ್ಲ. ಇದ್ರದ್ದು ನಿಮ್ಗೆ ಏನದು ಆಡಿಯೋ ಕಾಲ್ ಲಿಂಕ್ ನ ಹಾಕ್ತೀನಿ, ನಿಮ್ಗೆ ಬೇಕು ಅಂದವ್ರು ತಗೊಳ್ಳಿ ಆಯ್ತಾ. ಚೆನ್ನಾಗಿದೆ ಇದು. ನನ್ನ ಮಗ ಫಿಕ್ಸ್ ಮಾಡ್ತಾ ಇದ್ದಾನೆ. ನೀನ್ ಇಟ್ಕೊ, ನಾನು ಮಾಡ್ತೀನಿ. ನೋಡಿ ಗೈಸ್, ನನ್ನ ಮಗ ಅವ್ನ್ ಫೋನ್ ಇಟ್ಕೊಂಡು ಇನಾಗ್ರೇಟ್ ಮಾಡ್ಕೊಂಡ್ಬಿಟ್ಟ. ನಂದು ಕೆಂಪು ಫೋನ್ ಇತ್ತಲ್ವಾ ಮಗನೇ? ಕೆಂಪು ಫೋನ್, ಕೆಂಪೇಗೌಡ ಜಯಂತಿ ಇದೇನಾದ್ರೂ ವರ್ಕ್ ಆಗುತ್ತಾ? ಕೊಡು ಬೇಬಿ, ಇಲ್ಲಿ ನೋಡೋಣ. ಏನು ವರ್ಕ್ ಮಾಡ್ತಾ ಇದೆಯಾ? ಅದು ಏನೂ ವರ್ಕ್ ಆಗಲ್ಲ. ಅವ್ರಿಗೆ ಲೂಸ್, ಅವರಿಗೆ ಸುಮ್ಮನೆ ಕೊಟ್ಟಿದ್ದಾರೆ. ಅದು ಇಟ್ಕೊಂಡು ಏನು ವರ್ಕ್ ಆಗತ್ತೆ? ಸುಮ್ಮನೆ ಚಿಕ್ಕ ಮಕ್ಳು ತರ ಆಟ ಆಡಿ ಅಂತ ಕೊಟ್ಟಿದ್ದಾರೆ. ಇದು ಹೊರಗ್ ಬರುತ್ತೆ ಅಮ್ಮ. ಇದ್ರಿಂದ ಇದು ಟ್ವಿಸ್ಟ್ ಆಗತ್ತೆ. ಟ್ವಿಸ್ಟ್ ಆಗಲ್ಲ. ಏನೋ ರಿಮೋಟ್ ಕೊಟ್ಟಿದ್ದಾರೆ ಗೈಸ್, ಏನಕ್ಕೆ ಆ ರಿಮೋಟ್ ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಅಂತ ಇದೆ ಇಲ್ಲಿ, ಪಿಕ್ಚರ್ ಏನೋ ಕ್ಯಾಮ್ರಾ. ಮೋಸ್ಟ್ಲಿ ಮೊಬೈಲಿಗೆ ಏನಾದ್ರು ಸೆಟ್ ಮಾಡ್ಬೇಕಾ? 360 iOS ಅಂತೆ. ಬ್ಲೂಟೂತ್ ಇದೆಯಾ? ಬ್ಲೂಟೂತ್ ಇದ್ರೆ ಮೊಬೈಲಿಗೆ ಸೆಟ್ ಮಾಡಬಹುದು. ಆಂಡ್ರಾಯ್ಡ್ ಅಂತ ಐತೆ ಒಂದ್ರಲ್ಲಿ. iOS ಅಂದ್ರೆ ನಮ್ದು ಇರ್ಬೇಕೇನೋ. iOS ಆಂಡ್ರಾಯ್ಡ್ ಅಂದ್ರೆ ಸ್ಯಾಮ್ಸಂಗ್. ಬಟ್ ಐ ರಿಯಲಿ ಡೋಂಟ್ ನೋ ಹೌ ಟು ಫಿಕ್ಸ್ ಇಟ್. ಕೊಡು, ನೋಡ್ತೀನಿ. ಆ ಕಿಟಕಿಗೆಲ್ಲ ಮೌಂಟ್ ಮಾಡೋ ಆಗತ್ತಾ? ಇಲ್ಲಾಂದ್ರೆ ಇಲ್ಲಿ ಇದಕ್ಕೆ ಟಿವಿ ಸ್ಟ್ಯಾಂಡಿಗೆ ಮೌಂಟ್ ಮಾಡೋ, ಇಲ್ಲಿ ನಮ್ದು ಫೋನ್ ಸ್ಟ್ಯಾಂಡಿಗೆ. ಹಂಗೆ ಫೋನ್ ಇರ್ಬೇಕು, ಹಂಗೆ ಮೌಂಟ್. ಐ ಲೈಕ್ ಮೌಂಟಿಂಗ್ ಇನ್ ದ ಸೆನ್ಸ್ ಇದನ್ನ ಫಿಕ್ಸ್ ಮಾಡೋ ಕಂಬಿಗೆ. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮೌಂಟ್ ಆಗಿದೆ. ಇದೊಳಗೆ ಹೆಂಗಿದೆ ಅಂದ್ರೆ ಚೆನ್ನಾಗಿದೆ. ನನ್ಗೂ ಯಾರೋ ಒಂದ್ ಮನುಷ್ಯ ಹಿಂಗೆ ಇಟ್ಕೊಂಡು, ಅದು ಮುಖ ಇರಲ್ಲ. ನನ್ಗಂಗಲ್ಲ, ಅದು ಹಾವು ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡಿದಾನೆ ನನ್ ಮಗ.
ಅದನ್ನ ಅಲ್ಲಿಗೆ ಇದು ಮಾಡಿದ್ದಾನೆ, ಟೈಟಾಗಿ ಹೋಲ್ಡ್ ಮಾಡಿಸಿ ಅದನ್ನ ಸ್ಟ್ಯಾಂಡ್ ಮಾಡಿದ್ದಾನೆ. ಸಖತ್ತಾಗಿದೆ ಅಲ್ಲ? ಮಾಡಿಸ್ಲಿ ಟೆಸ್ಟಿಂಗಿಗೆ ಹಿಂಗೆ ಜಾಸ್ತಿ ಯೂಸ್ ಮಾಡೋದು. ಹೆಂಗೆ ಹಿಂಗಿಟ್ಕೊಳ್ಳೋದು? ಕೊಡು. ಹಿಂಗೆ ಹಿಂಗೆ ಮಾಡ್ತಾರೆ. ಎಸ್, ಹಿಯರ್ ಐ ಆಮ್. ಹೇ ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಟಾ ವ್ಲಾಗ್ಸ್. ಅದು ಅವಾಗಲೇ ಆಯಿತು. ಸೊ ಗೈಸ್ ನೋಡಿದ್ರಿ ಅಲ್ಲ? ಕೊಡು ಚಿಂಟು. ಎಲ್ಲಾದ್ರೂ ಅಲ್ಲಿ ಕಿಟಕಿಗೆ ಮೌಂಟ್ ಮಾಡು. ಇಲ್ಲಿ ಹಾ, ಫಿಕ್ಸ್ ಮಾಡು. ಕಾಲ್ ಮುರಿಬೇಕು ಅಮ್ಮ. ಹೌದು, ಯಪ್ಪ ಹುಷಾರು, ಮುರ್ದಾಕ್ಬಿಟ್ಟಿಯ. ಇರು ಇರು. ನಿಂಗ್ ಬರಲ್ಲ ಅಂದ್ರೆ ಕೊಡು, ನಾ ಮಾಡ್ತೀನಿ. ಅವಾಗೇ ಮಾಡಿದೀನಿ, ಈಗ ಆಗಲ್ಲ ನನ್ನ ಕೈಲಿ. ಸ್ಟ್ರೇಟ್ ಬರ್ಬೇಕಲ್ವಾ? ನಿಂಗ್ ಬರ್ತಿಲ್ವಾ? ಅದನ್ನ ಸುಮ್ನೆ ಹಿಂಗ್ ಹಗ್ ಮಾಡ್ಕೊಂಡ್ ನಂಗೆ ನಿಲ್ಲಿಸ್ಬೋದು, ಎಲ್ ಬೇಕಾದ್ರೂ ಮುರಿಬೋದು. ಕೊಡೋ, ನಾನ್ ಮಾಡ್ತೀನಿ, ಬಾರೋ. ಈರಮ್ಮ ಏನಕ್ಕೆ? ಇಲ್ಲೇ ಮಾಡೋ. ಇಲ್ಲೇ ಇದೆಯಲ್ಲೋ, ಇಲ್ಲಿ ಕಂಬಿ ಇದೆಯಲ್ಲೋ ಸೆಂಟ್ರಲ್ಲಿ. ಹಾ ಕರೆಕ್ಟ್. ಅದೇ ಗ್ರಿಪ್ ಎಲ್ಲ ಬೇಕಂತ ಇಲ್ವೋ? ಜಸ್ಟ್ ಒಂದ ಇದು ಸಿಕ್ಕ. ನೀನ್ ಅಡ್ಡ ಬರ್ತಿದೀಯ, ಅದನ್ನ ಮಾಡು ತೋರಿಸ್ತಾ ಇಲ್ಲ ನೀನ. ಬರೀ ನೀನ್ ತೋರಿಸ್ಕೊಂಡ್ ಕೂತಿದ್ಯಾ ಬ್ಯಾಕ್. ಹಿಂಗಲ್ವೋ? ಕೊಡೋ ಇಲ್ಲಿ. ಹೋಗಿ ನೀನೇ ಮಾಡ್ಕೊ. ಇಟ್ಕೋ. ಹಿಂಗೇನಾದ್ರೂ ಒಂದ್ ಇತ್ತಪ್ಪ, ಗ್ರಿಪ್ ಸಿಕ್ತು ಅಂದ್ರೆ. ಯಪ್ಪ ಯಪ್ಪ ದೇವ್ರೇ, ಆಗ್ಲಿಲ್ಲ? ಆಯ್ತು, ಸಖತ್ತಾಗಾಯ್ತು. ಇಷ್ಟು ಚೆನ್ನಾಗಿ ನೀನೇ ಮಾಡೋರು. ಏನಕ್ಕೆ? ನಿಮ್ ಮಕಾನೇ ಕಾಣ್ತಾ ಇಲ್ಲ. ಅಕ್ಕ ನಾನು ಹೇಳಿದ್ದು ಹೌ ಟು ಮೌಂಟ್ ಅಂತ ತೋರಿಸ್ತಾ ಇರೋದು. ನನ್ನ ಆಂಗಲ್ಗೆ ನಾನು ನನ್ನ ಹೈಟಿಗೆ ಫಿಕ್ಸ್ ಮಾಡ್ಕೊಂಡಿಲ್ಲ. ಈ ರೀತಿ ಎಲ್ ಬೇಕಾದ್ರೂ ಅದನ್ನ ಇಡ್ಬಹುದು, ಫಿಕ್ಸ್ ಮಾಡಬಹುದು ಅಂತ ನಾ ತೋರಿಸ್ತಾ ಇರೋದು. ಗಾಟ್ ಇಟ್? ನೀ ಸುಮ್ನೆ ನನ್ನ ಏನೇನೋ ಬ್ಲೇಮ್ ಮಾಡ್ಬೇಡ, ನೀನ್ ನನ್ನ ಮೇಲೆ ಫನ್ ಮಾಡ್ಬೇಡ. ಐ ಡೋಂಟ್ ಲೈಕ್ ಇಟ್. ಗಾಟ್ ಇಟ್? ಸೊ ಗೈಸ್, ಟೈಮ್ ಆಯ್ತು. ನನ್ನ ಈ ಗೋರಿಲ್ಲಾ ಟ್ರೈಪಾಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೂ ಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ವಿಸಿಟ್ ಮಾಡಿ ತರಿಸ್ಕೊಳ್ಳಿ. ಎಲ್ಲಿಂದ ಗೊತ್ತಾಗ ತರಿಸಿರೋದು? ಅಮೆಝಾನ್ ಇಂದ ಗೈಸ್. ಸೊ ಇವತ್ತಿಗೆ ನನ್ನ ಈ ವ್ಲಾಗ್ ಮುಗೀತು. ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ. ಚೆನ್ನಾಗೇ ಇದೆ ಕಣೋ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ. ಮಾರ್ನಿಂಗ್ ಇಂದ ಉಪ್ಪಿಟ್ಟು ಮಾಡೋದ್ರಿಂದ ಸಂಜೆ ಬಟ್ಟೆ ಒಗ್ದು ಒಣಾಕಿ ಬಂದು ಇದನ್ನ ಅನ್ಬಾಕ್ಸಿಂಗ್ ಮಾಡೋ ತನಕನೂ ನಿಮ್ಗೆ ವ್ಲಾಗ್ ಕ್ಯಾಪ್ಚರ್ ಮಾಡಿ ನಿಮ್ ಮುಂದೆ ಇಟ್ಟಿದ್ದೀನಿ. ಮಾಡಬೇಡ, ಸ್ಟಾಪ್. ಸೊ ಇವಾಗ ನಾನು ಟ್ರೈಪಾಡ್ ಸ್ಟ್ಯಾಂಡ್ ನ ಯೂಸ್ ಮಾಡ್ಕೊಂಡು, ಗೋರಿಲ್ಲಾ ಸ್ಟ್ಯಾಂಡ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ದೂರ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಮುಂಚೆ ಬರೀ ಫೇಸ್ ಅಷ್ಟೇ ಕ್ಯಾಪ್ಚರ್ ಆಗೋದು, ಪ್ರಾಪರ್ ಆಗಿ ಫುಲ್ ಲೆಂದಿಯಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಈಗ ನೋಡಿ ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇದೆ ಅಲ್ಲ. ಈ ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನಪ್ಪ ಅಂದರೆ, ನನ್ನ ಮಗನ ಕ್ಲಾಸಲ್ಲಿ ಇವತ್ತು ಎಲೆಕ್ಷನ್ ಇತ್ತಂತೆ. ಲೀಡರ್ ಆಗೋಕ್ಕೆ ಎಲೆಕ್ಷನ್ ಅಲ್ಲಮ್ಮ? ಹೌದಲ್ಲಮ್ಮ? ಅದು ಸರಿ, ಏನಾಯ್ತು? ನನ್ನ ಅದ್ರ ಬಗ್ಗೆ ನಾನು ಇದನ್ನು ಕೇಳಲೇ ಇಲ್ಲ. ಇದ್ರ ಬಗ್ಗೆ ಹೇಳೋ ಥರ ಏನು ಈ ವರ್ಡ್ಸ್ ಇಲ್ಲ. ಹೇಳು ಏನಾಯ್ತು? ಮಾಡಿದ್ರಾ? ಒಟ್ಟಿಗೆ ಮಾಡಿದ್ರಾ? ಆಯ್ತು. ಎಷ್ಟು ಜನ ನಿಂತಿದ್ರಿ? ಎಲ್ಲರೂ ಇಡೀ ಕ್ಲಾಸೇ ನಿಂತಿತ್ತಾ? ಫುಲ್ ಎಲ್ರು ನಿಂತಿದ್ರಂತೆ ಗೈಸ್. ಎಲ್ಲರೂ ಏನಂತಾರೆ, ಅದು ಏನೋ ಅಂತಾರಲ್ಲ, ಇಂಡಿಪೆಂಡೆಂಟ್ ಕಂಟೆಸ್ಟೆಂಟ್ಸ್ ಅಲ್ವಾ? ಹಾ ಸರಿ, ಈಗ ಯಾರು ಗೆದ್ರು? ಶ್ಲೋಕ್. ಅವ್ನಿಗೆ ಎಷ್ಟು ಓಟ್ ಬಂತು? 15. ನಿಂಗೆ? 2. ಅದ್ರಲ್ಲಿ ಒಂದು ಇಲ್ಲ ಎರಡು ನಿಂದೆ? ಇಲ್ಲ ಮತ್ತೆ 2 ಬೇರೆಯವ್ರದ್ದೆ. ಒಂದು ನೀನ್ ಹಾಕೋತೀನಿ ಅಂತ ಹೇಳಿದ್ದೆ. ಹಾಕೊಂಡಿಲ್ಲ. ಯಾಕೆ? ಸುಮ್ಮನೆ ಮೋಸ ಆಗುತ್ತೆ. ಮೋಸ ಇಲ್ಲ ಪುಟ, ಅವ್ರ ಓಟ ಅವ್ರು ಹಾಕೋಬೇಕ. ಈಗ ಕಮ್ಮಿ ಬಂದವ್ರು ಯಾರು? ಐ ಮೀನ್
ಏನು ಬರ್ದನೆ ಇರೋರು ಇದಾರಾ? ಅವನೊಬ್ನೇ ಸೆಲೆಕ್ಟ್ ಆಗಿರೋನು ಜಾಸ್ತಿ ಬಿದ್ದಿರೋದು. 10 ಬಿದ್ದವರಿಗೂ ಇಲ್ಲ, 12 ಬಿತ್ತೇನೋ ಅವನಿಗೆ ಶ್ಲೋಕಿಗ. ಯಾರಿಗೂ 10 ಬಿದ್ದಿಲ್ಲ, 10 ಬಿದ್ದಿಲ್ಲ. ಮತ್ತೆ ನೆಕ್ಸ್ಟ್ ವೋಟಿಂಗ್ ಎಷ್ಟಿದೆ? ನೆಕ್ಸ್ಟ್ ಮತ್ತೆ ವೋಟಿಂಗ್ ಇಲ್ಲ ಅಲ್ವಾ? ಈಗ 12 ಅಂದ್ಮೇಲೆ ಅದಕ್ಕಿಂತ ಡೌನ್ ವೋಟಿಂಗ್ ಎಷ್ಟು? 0. ಹೆಂಗೋ 0? ನಿಂಗೆ 2 ಬಂದಿದೆಯಲ್ಲ? ಎಷ್ಟು ಜನ? ಒಂದು 10 ಜನ. ಒಬ್ಬಂಗ 12 ಬಿತ್ತು, ಅದಕ್ಕಿಂತ ಲೀಸ್ಟ್ ವೋಟ್ ಒಬ್ರಿಗೆ ಬಂದಿರುತ್ತೆ ಅಲ್ವಾ? 10 ಒಬ್ರಿಗೆ ಬಂದಿರುತ್ತೆ, 7 ಬಂದಿರುತ್ತೆ. ಆ ರೀತಿ ಸೆಕೆಂಡ್ ಲೀಡರ್ ಆಗೋ ವೋಟಿಂಗ್. ಆದ್ರೂ ವೋಟಿಂಗ್ ಕೌಂಟ್ ಇಂದಿದ್ದವ್ರಿಗೆ ಇಷ್ಟಿಷ್ಟು ಅಂತ ಗೊತ್ತಾದ್ಮೇಲೆ ತಾನೇ 12 ಕೌಂಟ್ ಜಾಸ್ತಿ ಇದೆ ಅಂತ ಗೊತ್ತಾಗೋದು. ಆತರ ಇಲ್ಲ, ಬರೀ ಒಂದೇ ವೋಟ್. ಇವನ್ ವೋಟ್ ಜಾಸ್ತಿ ಐತೆ, ಇವನೇ ವಿನ್ನು. ಇವನಿಗೇನೋ ಕಸ ಗುಡ್ಸೋ ರೆಸ್ಪಾನ್ಸಿಬಿಲಿಟಿನೋ ಅದೇ ಕೊಡೋದು. ಕ್ಲಾಸ್ ಲೀಡರ್ ಅಲ್ಲ, ಮತ್ತೆ ಕ್ಲಾಸ್ ಲೀಡರ್ ಮಂತ್ಲಿ ವಾರಕ್ಕೆ ಚೇಂಜ್ ಅಂತೆ. ಕಸ ಗುಡ್ಸೋಕೆ ವೋಟಿಂಗ್. ನನ್ ಮಗ ತಮಾಷೆ ಮಾಡ್ತಾ ಇದ್ದಾನೆ, ಅವನಿಗೆ ಸಿಕ್ಕಿಲ್ವಲ್ಲ ಅಂತ. ನಿಜ. ಏನೇ ಕಸ ಗುಡ್ಸೋಕೆ ಇದು ವೋಟಿಂಗ? ಕಸ ಗುಡ್ಸೋಕೆ ಅಂದ್ರೆ ಬಾಚೋದು, ನೆಲದ ಮೇಲೆ ಬಿದ್ದಿದ್ದು, ಕ್ಲೀನಿನೆಸ್ ಮೇಂಟೈನ್ ಮಾಡೋದು, ಆತರ. ನೋಡಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು ಅನ್ನೋದು ಹೆಂಗಿದೆ, ಕಸ ಗುಡ್ಸೋದು ಬಾಚೋದು. ಯೂನಿಕ್ ಸಿಕ್ಕಿಲ್ವಲ್ಲ, ಅದಕ್ಕೆ ಆ ವರ್ಡ್ ಚೂಸ್ ಮಾಡ್ತಾ ಇದ್ದಾನೆ ಅವನು. ಅದೇ ಯೂನಿಕ್ ಸಿಕ್ಕಿದ್ರೆ, ನಾನು ಫುಲ್ ಕ್ಲಾಸ್ನ ಕ್ಲೀನಾಗಿ ನೋಡ್ಕೋಬೇಕು, ನಾನು ಫುಲ್ ಮಾನಿಟರ್ ಮಾಡಬೇಕು, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿರೋನು. ಬೇರೆಯವ್ರಿಗೆ ಸಿಕ್ಕಿದೆಯಲ್ಲ, ಅದಕ್ಕೋಸ್ಕರ ಕಸ ಬಾಚೋದು. ಇಲ್ಲ, ನನಗೆ ಏನಿದ್ರು ನಾನು ಕಸ ಬಾಚೋದು ಅನ್ನೋದೇ ಹೇಳೋದು. ಓಕೆ, ಸೊ ಗೈಸ್, ನನ್ನ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಟ್ರೈಪಾಡ್ ಬಗ್ಗೆನೂ ಕಮೆಂಟ್ ಮಾಡಿ. ಹಾಗೆ ಅದು ಇಲ್ಲ, ಈಗ ನೆಕ್ಸ್ಟ್. ಸೊ ನೀವು ಸಹ ಟ್ರೈಪಾಡ್ ಸ್ಟ್ಯಾಂಡ್ ತಗೊಳ್ಳಿ ಗೈಸ್. ಇದೇನು ಜಾಸ್ತಿ ದುಡ್ಡಿಲ್ಲ, ಕಮ್ಮಿ ದುಡ್ಡು, ಚೀಪ್ ಅಂಡ್ ಬೆಸ್ಟ್ ಆಗಿ ವರ್ಕೌಟ್ ಆಗುತ್ತೆ ಅಂಡ್ ಚೆನ್ನಾಗಿದೆ ಗೈಸ್. ಓಕೆ, ಆದ್ರೆ ನನಗೆ ಯೂಸ್ ಮಾಡೋಕೆ ಕಷ್ಟ ಆಗತ್ತೆ. ನನ್ನ ಹಸ್ಬೆಂಡ್ ಎಲ್ಲಿ ನೋಡಿದ್ರು ಬಂದ್ಬಿಡ್ತಾನೋ, ಏನ್ ಮಾಡ್ಬಿಡ್ತಾನೋ, ಎಸೆದು ಬಿಡ್ತಾನೋ ಅಂತ. ಚಿಂಟು ಕೇಕ್ ತಿಂತಾ ಇದ್ದಾನೆ. ನೂಡಲ್ಸ್ ತಿಂದಾಯ್ತು, ಈಗ ಕೇಕಾ? ಯಾವ್ದಿದು ಕೇಕ್? ಕೇಕ್ ಅಲ್ಲ ಇದು, ಮತ್ತೆ ಹೇಳಕ್ ಬರಲ್ಲ. ಏನೋ ರೋಲ್ ಆನ್ ಕೈಂಡ್ ಆಫ್ ಏನೋ ಇತ್ತಲ್ಲ, ಹೇಳಕ್ ಬರಲ್ಲ ನನಗೆ. ಕೊಡು. ಕ್ರೋಸಾಂಟ್, ಇಟಾಲಿಯನ್. ಕ್ರಾಯ್ಸಾಂಟ್, ಮಿಕ್ಸ್ಡ್ ಫ್ರೂಟ್, ಕ್ರೋಸಾಂಟ್, ಬಚ್ಚು. ಓಪನ್ ಮಾಡು. ಎಷ್ಟಿದೆ? ಒಂದೇನಾ? ಮತ್ತೆ ಇನ್ನೆಷ್ಟು ಕೊಡ್ತಾರೆ? ಸರಿ, ಓಪನ್ ಮಾಡು. ತಿಂದಿದ್ಯಾ ಆಲೆ? ಸೊ ಗೈಸ್, ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲ, ಶೇಪ್ ಒಳ್ಳೆ ಚಪಾತಿ ತರ ಆಗೋಗೈತೆ. ಸೊ ಹೀಗಿದೆ ಬ್ರೆಡ್ ಬಟರ್ ಜಾಮ್ ಗೈಸ್. ಹಂಗ ಸೇಮ್ ಚೆನ್ನಾಗಿಲ್ಲ. ಡೂ ಲೈಕ್ ಇಟ್? ನೋ, ಇಟ್ಸ್ ನಾಟ್ ಗುಡ್. ಎಷ್ಟು ರೂಪಾಯಿ? 20 ರೂಪಾಯಿ ಗೈಸ್. ವೇಸ್ಟ್, ಚೆನ್ನಾಗಿಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ. ಲೈಕ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದು ದಿನ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ನಾನು ಸ್ನಾನಕ್ಕೆ ಹೋಗ್ತೀನಿ. ನನ್ನ ಹಸ್ಬೆಂಡು ಬೆಳಗ್ಗೆನೆ ಇಲ್ಲ ಅಂತ ಹೇಳ್ದೆ. ಯಾಕಿಲ್ಲ ಏನು ಅಂತ ನಾನು ನಿಮ್ಗೆ ಹೇಳ್ನಿಲ್ಲ ಅಲ್ಲ, ಬನ್ನಿ ಹೇಳ್ತೀನಿ. ನನ್ನ ಹಸ್ಬೆಂಡ್ ಆಕ್ಚುಲಿ ನಿನ್ನೆ ಏನ್ ಮಾಡ್ದ, ತಿಂಡಿ ಎಲ್ಲ ಆದ್ಮೇಲೆ ಬೈ 10:30, 11 o'clock ಅವ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಅಂತ ಅಲ್ಲಿವರೆಗೂ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಗೋವಾ ಹೋಗ್ತಾ ಇದ್ದಾನೆ. ಏನೋ ಅಫಿಷಿಯಲ್ ಕೆಲಸ, ಏನೋ ಟ್ರಕ್ ಇಂದು ಅದ್ರದ್ದು ಇದ್ರದ್ದು ಏನೋ ಸಾಮಾನು ಅದು ಇದು
ಅಂತ ಏನೇನೋ ಹೇಳ್ದ. ಸೊ ಓಕೆ ಅಂತ ಹೇಳಿದ್ವು. ಆಮೇಲೆ ನೋಡಿದ್ರೆ ನೈಟು ಬರ್ಲಿಲ್ಲ, ಅಲ್ಲೇ ಉಳ್ಕೋತಾ ಇದೀವಿ ಅಂತ ಫೋನ್ ಮಾಡ್ದ. ಸೊ ಹಾಗಾಗಿ ನಂಗೆ ಕೆಟ್ಟ ಕೋಪ ಆಯ್ತು, ಬೇಜಾರಿತ್ತಲ್ಲ, ಅದೆಲ್ಲದನ್ನು ಬಾತ್ರೂಮ್ ತೊಳಿಯುತ್ತಾ ಉಜ್ತಾ ನೋಡಿ, ಅಲ್ಲಿ ಏನೇನಕ್ಕೆಲ್ಲ ಕರೆ ಆಗಿತ್ತೆಲ್ಲ ಅದನ್ನೆಲ್ಲಾನು ಫುಲ್ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ತಿಕ್ಕಿ ತಿಕ್ಕಿ ನಂಗೆ ಇದ್ದಿದ್ ಕೋಪ ಎಲ್ಲ ತೀರಿಸ್ಕೊಂಡ್ಬಿಟ್ಟಿದೀನಿ. ಅವ್ನ್ಗೆ ಏನೇನ್ ಬೈಬೇಕು ಅನ್ಸುತ್ತಲ್ಲ ಎಲ್ಲದನ್ನು ಇಲ್ಲಿ ಉಜ್ಜಿ 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 ನನ್ ಕೋಪನ ತೀರಿಸ್ಕೊಂಡು ಬಾತ್ರೂಮ್ನ ಪಳ ಅನ್ಸಿದೀನಿ. ನಾನಂತೂ ಹೀಗೆ ಮಾಡೋದು, ಏನಾದ್ರು ಕೋಪ ಇದ್ರೆ ಈ ರೀತಿ ಬಾತ್ರೂಮ್ ತೊಳ್ದು ಎಲ್ಲ ಕೋಪ ಸಿಟ್ಟು ಎಲ್ಲ ತೀರಿಸ್ಕೊಂಡ್ ಬಿಡ್ತೀನಿ. ಸ ಹೀಗೆ ನಾನು. ನೀವೆಲ್ಲ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ಯಾವತ್ತೂ ಅಷ್ಟೇ ಗೈಸ್, ಯಾರನ್ನ ಬೈದು ಪ್ರಯೋಜನ ಇಲ್ಲ, ಏನೂ ಇಲ್ಲ. ಎಲ್ಲ ಅವ್ರವ್ರಿಗೆ ಗೊತ್ತಾಗ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ ಪಾಡಿಗೆ ನಾವ್ ಇರ್ಬೇಕು, ಈ ರೀತಿ ಕೆಲ್ಸಗಳನ್ನ ಮಾಡ್ಕೊಂಡು. ಏನಂತೀರಾ? ನೋಡಿ, ಪಳಪಳಾ ಅಂತ ಇದೆ ನಮ್ಮನೆ ಬಾತ್ರೂಮ್. ಹಾಗೆ ನನ್ ಮನ್ಸು ಸಹ.